ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಇವತ್ತಿನ ಕ್ಲಾಸಸ್ ಏನು ಅನಾಲಿಟಿಕಲ್ ರೀಸನಿಂಗ್ ಅಂತಂದ್ರೆ ಇವತ್ತು ರೀಸನಿಂಗ್ ಚಾಪ್ಟರ್ನ ತಗೊಂಡಿದ್ದೇನೆ. ಓಕೆನಾ? ಅನಾಲಿಟಿಕಲ್ ರೀಸನಿಂಗ್ ಅಂದ್ರೆ ವಿಶ್ಲೇಷಣಾತ್ಮಕ ಅಥವಾ ತಾರ್ಕಿಕ ರೀಸನಿಂಗ್ ಅಂದ್ರೆ ಏನು? ಇದು ಹೇಗಿರುತ್ತೆ ಅಂತಂದ್ರೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಬೇಸ್ಡ್ ಆಗಿರುತ್ತೆ. ಅಂತಂದ್ರೆ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ನೋಡ್ತಾ ಇರ್ತೀರಲ್ವ ಏನೇನು ನಡೀತಿರುತ್ತೆ ಅಂತ, ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ. ಆಮೇಲೆ ಆ, ನಿಮ್ಮ ಇದನ್ನ ಎಕ್ಸಾಮ್ ಅಲ್ಲಿ ಯಾಕೆ ಕೇಳ್ತಾ ಇರ್ಬೋದು ಅಂತಂದ್ರೆ ನಿಮ್ಮ ಆಟಿಟ್ಯೂಡ್ ನ ಚೆಕ್ ಮಾಡ್ಲಿಕ್ಕೆ, ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಅಂತ ಚೆಕ್ ಮಾಡ್ಲಿಕ್ಕೆ, ಅಥವಾ ನಿಮ್ಮ ಕ್ವಿಕ್ ರೆಸ್ಪಾನ್ಸ್ ಏನು. ಈಗ ಯಾವುದೋ ಒಂದು ಕ್ವಶನ್ ಕೇಳ್ತಾರೆ, ಏನು ಪ್ರವಾಹ ಆಗಿದೆ ಅಂತಲ್ಲಿ, ಇಲ್ಲಿ ನಿಮ್ಮ ಈಗ ತಕ್ಷಣ ನಿರ್ಧಾರ ಏನು ಅಂತ ಕೇಳ್ತಾರೆ. ಅವಾಗ ಒಂದಿಷ್ಟು ಆಪ್ಷನ್ ಕೊಡ್ತಾರೆ, ಹೀಗೆ 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 ಅಂತ. ಸೊ ನೀವಲ್ಲಿ ಯಾವ ತರ ಒಂದು ನಿರ್ಧಾರವನ್ನ ತಗೊಳ್ತೀರ, ನಿಮ್ಮ ಕ್ವಿಕ್ ರೆಸ್ಪಾನ್ಸ್ ಏನಾಗಿರುತ್ತೆ, ಈ ತರ ಒಂದು ನಿಮ್ಮ ಯೋಚನೆಯನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ಇಂಥ ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಇನ್ಬಿಲ್ಟ್ ಮಾಡಿದ್ದಾರೆ. ಇದರಲ್ಲಿ ಇಷ್ಟು ಚಾಪ್ಟರ್ ಬರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟ ದೊಡ್ಡ ಏನಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಕ್ವಶನ್ ಇದಾವೆ ಪ್ರತಿಯೊಂದರಲ್ಲೂ. ಸೊ ಇಷ್ಟು ಚಾಪ್ಟರ್ ಬರುತ್ತೆ. ನಾನು ಇವತ್ತು ನಿಮಗೆ ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ ಬಗ್ಗೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಇವೆಲ್ಲ ಚಾಪ್ಟರನ್ನು ಮುಗಿಸ್ತೀನಿ. ಇದರಿಂದ ನಿಮಗೆ ನಿಯರ್ಲಿ ಎಕ್ಸಾಮಲ್ಲಿ 3 to 5 ಕ್ವಶನ್ಸ್ ಫಿಕ್ಸ್. ಅಂದರೆ ಎಷ್ಟು ಮಾರ್ಕ್ಸು? 6ರಿಂದ 10 ಮಾರ್ಕ್ಸ್ ಬರುತ್ತೆ. ಜಿ ಡಿಯಲ್ಲಿ ಅಥವಾ SSCಯಲ್ಲಿ ಏನು ಹೇಳ್ರಿ, ಒಂದಕ್ಕೆ 2 ಮಾರ್ಕ್ಸ್ ಅಲ್ವಾ? 6ರಿಂದ 10 ಮಾರ್ಕ್ಸ್ ಬರುತ್ತೆ ಇದೇ ಒಂದು ಚಾಪ್ಟರಿಂದ. ಯಾವುದು? ಅನಾಲಿಟಿಕಲ್ ರೀಸನಿಂದ. ಓಕೆ, ರೀಸನಿಂಗಿಂದ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂತಂದರೆ ಈಗೀಗ ಅಂದರೆ ಒಂದು ಪ್ರೀವಿಯಸ್ಲಿ 2 ವರ್ಷದಿಂದ ಈ ಚಾಪ್ಟರ್ ಮೇಲೆ ಕ್ವಶನ್ಸು ತುಂಬ ಜಾಸ್ತಿ ಆಗಿದೆ. ಇಲ್ಲಿ ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ ಅಂದ ತಕ್ಷಣ ನಾನು ಕ್ವಶನ್ಸ್ ಎಲ್ಲ ಇಂಗ್ಲೀಷಲ್ಲಿಲ್ಲ, ಎಲ್ಲ ಕನ್ನಡದಲ್ಲೇ ಇದೆ ನೋಡ್ರಿ, ಬೈಲ್ಯಾಂಗ್ವೇಜ್ ಇದೆ. ಸೊ ಏನಾಗತ್ತೆ ಈಗ ನಿಮಗೆ ಇಷ್ಟೊಂದು ಚಾಪ್ಟರ್ ಈ ಚಾಪ್ಟರಿಂದ ನಿಮಗೆ ಎಷ್ಟು ವೆಯ್ಟೇಜ್ ಇದೆ ಅಂತಂದರೆ 6ರಿಂದ 10 ಮಾರ್ಕ್ಸ್. ಒಂದೇ ಚಾಪ್ಟರಿಂದ 6ರಿಂದ 10 ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ಅದು ತುಂಬ ಆಯಿತು SSCಲಿ. ಯಾಕಂತಂದರೆ ಸಾಕಷ್ಟು ಚಾಪ್ಟರ್ಗಳಿದ್ದಾವೆ, ಅದರಲ್ಲಿ ಯಾವುದೋ ಒಂದು ಚಾಪ್ಟರ್ಗೆ ವೆಯ್ಟೇಜ್ ಕೊಡ್ತಾ ಇದ್ದಾರೆ ಅಂತಂದರೆ ತುಂಬ ಆಗುತ್ತೆ. ಸೊ ನಿಮಗೆ ಇದರಲ್ಲಿ 100% ಮಾರ್ಕ್ಸ್ ಗ್ಯಾರಂಟಿನ ನಾನು ಇವಿಷ್ಟು ನೀವು 14 ಕ್ವಶನ್ ಏನೋ ಇಟ್ಟಿದ್ದೀನಿ, ಆ 14 ಕ್ವಶನ್ ಮಾಡಿದ್ರೆ ನೀವು 100% ಮಾರ್ಕ್ಸ್ ಗ್ಯಾರಂಟಿನ ನಾನು ಕೊಡ್ಬೋದು ನಿಮಗೆ. ಓಕೆನಾ? ಯಾವ್ಯಾವ ಚಾಪ್ಟರ್ ಇದೆ? ಸ್ಟೇಟ್ಮೆಂಟ್ ಆಫ್ ಅಸಂಪ್ಷನ್ ಹೇಳಿದೆ ನಾನು. ಆಮೇಲೆ ಕನ್ಕ್ಲೂಷನ್ ಅಂತಂದರೆ ತೀರ್ಮಾನ ಏನಿದೆ ನಿಮ್ಮದು ಅಂತ. ಓಕೆನಾ? ನೆಕ್ಸ್ಟು ಕಾಸ್ ಆ್ಯಂಡ್ ಎಫೆಕ್ಟ್, ಪರಿಣಾಮಗಳು ಮತ್ತು ಕಾರಣ. ಆಮೇಲೆ ಕೋರ್ಸ್ ಆಫ್ ಆ್ಯಕ್ಷನ್, ಆಗಲೇ ಹೇಳಿದೆ ನಿಮಗೆ ಕೋರ್ಸ್ ಆಫ್ ಆ್ಯಕ್ಷನ್ ಬಗ್ಗೆ. ಹಾಗೆ ಪೊಲೀಸ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ ಪೊಲೀಸ್ ದೃಷ್ಟಿಕೋನದಲ್ಲಿ ನೀವು ಯಾವ ಥರ ಒಂದು ಆ್ಯಕ್ಷನ್ನ ತಗೋಬೇಕು ಅಂತ. ಆಮೇಲೆ ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ಸ್, ವಾದವನ್ನು ಯಾವ ಥರ ಮಾಡ್ತೀರಾ ಅಂತ. ಹಾಗೆ ರೀಸನ್ ಆ್ಯಂಡ್ ಅಸರ್ಷನ್ನು, ನಿಮಗೆ ಯಾವುದೋ ಒಂದು ರೀಸನ್ ಕೊಟ್ಟಿರ್ತಾರೆ, ಅದಕ್ಕೆ ನಿಮ್ಮ ಒಂದು ನಿಲುವೇನು ಅನ್ನೋ ಥರ, ಅಸರ್ಷನ್ ಏನು ಅನ್ನೋ ಥರ ಕೇಳ್ತಾರೆ. ಆಮೇಲೆ ಡಿಸಿಷನ್ ಮೇಕಿಂಗು, ನೀವು ಯಾವ ಥರ ಡಿಸಿಷನ್ನ ತಗೊಳ್ಳೋಕ್ಕೆ ಏಬಲ್ ಇದ್ದೀರಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಇಷ್ಟು ಕ್ವಶನನ್ನು ಕೇಳ್ತಾರೆ. ಸೊ ಇವತ್ತಿನ ಚಾಪ್ಟರ್ ನಮ್ಮದು ಏನು? ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್. ಓಕೆನಾ? ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಚಾಪ್ಟರ್. ಇದು ಯಾಕೆ ನಾನು ಇಲ್ಲಿ ಕನ್ಕ್ಲೂಷನ್ ಅಂತಲೇ ಹಾಕಿದ್ದೀನಿ ಅಂತಂದರೆ, ಈಗ ಏನು ಮಾಡ್ತಿದ್ದಾರೆ ಎಕ್ಸಾಮಿನರ್ ಅಂತಂದರೆ ಪ್ರೀವಿಯಸ್ಲಿ ಇನ್ 2 ಇಯರ್ಸಲ್ಲಿ ಆಲ್ಮೋಸ್ಟ್ ಅಸಂಪ್ಷನನ್ನು ಕನ್ಕ್ಲೂಷನ್ ಥರನೇ ಮಾಡಿಟ್ಬಿಟ್ಟಿದ್ದಾರೆ. ಅಂತಂದರೆ ಈಗ ಮೊದಲು ಏನಾಗಿತ್ತು ಅಂತಂದರೆ, ನಾವು ಈ ಒಂದು ಸ್ಟೇಟ್ಮೆಂಟ್ ಕೊಡೋರು, ಆ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ನಾವು ಯಾವ ಒಂದು ಅನುಮಾನವನ್ನು ಒಂದು ರಿಲೇಟ್ ಆಗ್ತಿತ್ತು ಇಂಡೈರೆಕ್ಟಾಗಿ, ಅದನ್ನು ನಾವು ಸರಿ ಅಂತ ಅನ್ಕೊತಿದ್ವಿ ಅಲ್ವಾ? ಸರಿ ಅಂತ ಅನ್ಕೊತಿದ್ವಿ. ಬಟ್ ಈಗ ಏನು ಮಾಡ್ತಿದ್ದಾರೆ, ಎಕ್ಸಾಕ್ಟ್ಲಿ ಸ್ಟೇಟ್ಮೆಂಟ್ ಬೇಸ್ಡೇ ಆಗಿರಬೇಕು, 100% ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಸ್ಟೇಟ್ಮೆಂಟಲ್ಲಿರುವಂಥ ನಿಯರ್ಲಿ ಕನ್ಕ್ಲೂಷನ್ಗೆ ನಿಯರ್ ಆಗಿರಬೇಕು ಅನ್ನೋ ಥರ, ಆ ಥರ ಒಂದು ಅಸಂಪ್ಷನನ್ನು ಈಗ ಕೇಳ್ತಾ ಇದ್ದಾರೆ. ನಿಮ್ಮ ಅಸಂಪ್ಷನ್ನು ಈಗಿನ ಕ್ವಶನ್ ಪೇಪರಲ್ಲಿ ಹೇಗೆ ತಪ್ಪಾಗ್ಬೋದು ಅಂತಂದರೆ, ಒಂದು ಏನಂತ ಒಂದು ಸ್ಟೇಟ್ಮೆಂಟ್ಗೆ ಅಪೋಸಿಟ್ ಆಗಿರೋದು, ಇನ್ನೊಂದು ಸ್ಟೇಟ್ಮೆಂಟ್ಗೆ ಇಲ್ಲಾಜಿಕಲ್ ಆಗಿರೋದು. ಅಂತಂದರೆ ಲಾಜಿಕೇ ಇಲ್ಲದೆ ಇರೋದು ಅವರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟಲ್ಲಿ, ಅಥವಾ ಅಪೋಸಿಟ್ ಆಗಿರೋದು. ಓಕೆನಾ? ಈಗ ನೋಡಿ ನೀವು, ಸರ್ ಇದನ್ನೆಲ್ಲ ಇರಲಿ ನಮಗೆ ಕ್ವಶನ್ ಮಾಡಿಸಿ ಸರ್ ಹೆಂಗೆ ಅಂತ ಅನ್ಕೋತಿರ್ಬೋದು. ದಯವಿಟ್ಟು ನಾನು ಈಗ ಏನು ಹೇಳ್ತಿದ್ದೀನಿ ಅದನ್ನ ಕ್ಲಿಯರ್ ಕಟ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ. ಯಾಕಂತಂದರೆ ಅಷ್ಟು ಕ್ವಶನ್ ಮಾಡಲಿಕ್ಕೆ ನಾನು ಈಗ ಏನು ಹೇಳ್ತಿದ್ದೀನೋ ಅದಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಿಮ್ಗೆ ನಾನು ಈಗ ಹೇಳಿರೋದು ನಿಮಗೆ ಹೇಗೆ ಅರ್ಥ ಆದರೆ ನೀವು ನೆಕ್ಸ್ಟ್ ಕ್ವಶನನ್ನು ತುಂಬ ಈಸಿಯಾಗಿ ಮಾಡ್ತೀರಾ. ಯಾಕಂತಂದರೆ ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ ಅಥವಾ ಅನುಮಾನಗಳೆಲ್ಲ ಇದಾವಲ್ಲ, ಈ ಕ್ವಶನನ್ನು ಹೇಗೆ ಟ್ಯಾಕಲ್ ಮಾಡ್ಬೇಕು ಅನ್ನೋದಕ್ಕೆ ಫಸ್ಟು ನಿಮ್ಮ ಒಂದು ಮೆಂಟಾಲಿಟಿಯನ್ನು ಆ ರೇಂಜಿಗೆ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಈಗ ಎಕ್ಸಾಂಪಲ್ ಅಂತಂದರೆ, ಈಗ ನೋಡಿ ಕನ್ಕ್ಲೂಷನ್ ನೀವು ತೀರ್ಮಾನಕ್ಕೆ ಬಂತಂದರೆ 100% ಸ್ಟೇಟ್ಮೆಂಟ್ ಬೇಸ್ಡ್ ಆಗೇ ಇರುತ್ತೆ. ಅಸಂಪ್ಷನ್ ಎಲ್ಲ ಮಾಡೋಂಗಿಲ್ಲ, ನೀವು ಅನುಮಾನನ ಮಾಡೋಂಗೇ ಇಲ್ಲ. ಆದರೆ ಅಸಂಪ್ಷನ್ ಅಂತಂದರೆ 100%ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಅದು ಡೈರೆಕ್ಟಾಗಿ ಸ್ಟೇಟ್ಮೆಂಟಿಂದನೇ ಬಂದಿರಬೇಕು. ಆಲ್ಮೋಸ್ಟ್ ಕನ್ಕ್ಲೂಷನ್ ಥರನೇ ಆಗೋಗಿದೆ. ಓಕೆನಾ? ಮೊದಲು ಸ್ಟೇಟ್ಮೆಂಟಿಂದನೇ ಬಂದಿರಬೇಕು ಅಂತ ಇರಲಿಲ್ಲ, ಒಂದು 2-3 ವರ್ಷದ ಹಿಂದೆ. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ, ಈಗಿನ ರೀಸೆಂಟ್ ಕ್ವಶನ್ ಪೇಪರ್ಗಳಲ್ಲಿ ಆಲ್ಮೋಸ್ಟ್ ಸ್ಟೇಟ್ಮೆಂಟಿಂದ ಬಂದಿರೋದು ಮಾತ್ರನೇ ತಗೊಂಡಿದ್ದಾರೆ. ಅದು ಹೇಗೆ ಅಂತ ನಾನು ಕ್ವಶನಲ್ಲಿ ಹೇಳ್ತೇನೆ. ಈಗ ನೀವು
ಹೇಗೆ ಇದನ್ನ ಟ್ಯಾಕಲ್ ಮಾಡ್ಬೇಕಂತಂದ್ರೆ, ಈಗ ನೋಡಿ ನಿಮ್ಮ ಒಂದು ಪ್ರೀ ಪ್ರಿಜುಡೈಸ್ಡ್ ಆಗಿದ್ದೀರಲ್ಲ ನೀವು, ಪೂರ್ವಾನುಭವ ಯಾವುದೋ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಂದು ಅಸಂಪ್ಷನ್ ಇರುತ್ತಲ್ಲ ನಿಮ್ಮ ಒಂದು ತಲೆಲೆ, ಅದನ್ನ ಬಿಟ್ಬಿಡಿ ಇವತ್ತೆ. ನೀವು ಈ ಚಾಪ್ಟರ್ನ ಕೇಳ್ತಿದ್ರೆ ಅಂತ ಅಂದ್ರೆ ಫುಲ್ ಬ್ಲ್ಯಾಂಕ್ ಮೈಂಡ್, ನಿಮ್ಗೆ ಏನೇನು ಗೊತ್ತಿಲ್ಲ. ಕ್ವಶನ್ ಕೊಟ್ಟಿರ್ತಾರಲ್ಲ ಒಂದು ಕ್ವಶನ್, ಆ ಕ್ವಶನ್ನೇ ನಿಮಗೆ ಏನೋ ಇಂಪಾರ್ಟೆಂಟ್, ಅದೇ ಕ್ವಶನ್ನೇ ನೀವು ಸತ್ಯ ಅಂತ ತಗೊಂಡು, ನೀವು ಏನೂ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ, ಆ ಥರ ಮೈಂಡ್ ಸೆಟ್ಟಲ್ಲಿ ನೀವು ಕ್ವಶನ್ನ ಅಟೆಂಡ್ ಮಾಡಬೇಕು. ಓಕೆನಾ? ಈಗ ನೋಡಿ, ನಾನು ಇಲ್ಲಿ 6 ಅಂತ ಬರೆದೆ, ಇಲ್ಲೊಬ್ಬ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ, ಆಮೇಲೆ ಇಲ್ಲೊಬ್ಬ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆನಾ? ಇವನಿಗೆ ಇದು 6 ಏನಂತ ಕಾಣುತ್ತೆ? 9 ಅಂತ ಕಾಣುತ್ತೆ. ಇವನಿಗೆ ಏನಂತ ಕಾಣುತ್ತೆ? 6 6 ಅಂತ ಕಾಣುತ್ತೆ ಇವನಿಗೆ, ಅಲ್ವಾ? ಇವನಿಗೆ 6 ಅಂತ ಕಾಣುತ್ತೆ, ಇವನಿಗೆ 9 ಅಂತ ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅವರವರ ಒಂದು ದೃಷ್ಟಿಕೋನದಲ್ಲಿ, ಅವ್ರವ್ರು ನಿಂತಿರೋ ಪೊಸಿಷನಲ್ಲಿ ಅವ್ರು ಸರಿನೇ. ನಾವು ಏನಾದ್ರು ಒಂದು ವಾದ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಅವರ ದೃಷ್ಟಿಕೋನ ಅಂತಂದರೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಓಹೋ, ಹೀಗಾಗಿತ್ತು. ಇದರಿಂದ 0.5% ಜಗಳಗಳು ನಮ್ಮ ದೇಶದಲ್ಲೂ ಕಡಿಮೆ ಆಗ್ತವೆ. ಓಕೆನಾ? ಅರ್ಥ ಆಯ್ತಲ್ವಾ? ಎಲ್ಲರೂ ಕೂಡ ನನ್ನಿಂದ ರೀಸನಿಂಗ್ ಕಲ್ತಿದ್ದೆ ಹೋದಾಗಿದ್ರೆ ಇವತ್ತು ಯಾರ ಮನೇಲಿರ್ಬೋದು, ಎಲ್ಲೇ ಇರ್ಬೋದು, ಜಗಳನೇ ಆಗ್ತಿರಲಿಲ್ಲ. ಯಾಕಂತಂದರೆ ಅವರು ಡಿಸಿಷನ್ ಮೇಕಿಂಗಲ್ಲಿ ಅಥವಾ ಅಸಂಪ್ಷನ್ ಮಾಡೋದ್ರಲ್ಲಿ 100% ಪಕ್ಕ ಇರೋರು, ಅವ್ರವ್ರ ನಿರ್ಧಾರನೇ ಮಾಡ್ತಾ ಇರಲಿಲ್ಲ. ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರು. ಓಕೆನಾ? ಈಗ ನೀವು ಎಕ್ಸಾಮನ್ನು ಕೂಡ ಅದೇ ಥರ ಅಟೆಂಡ್ ಮಾಡಬೇಕು. ನೀವು ಈ ಕ್ಲಾಸ್ ಆದಮೇಲೆ ಅಥವಾ ಈ ಒಂದು ಇದು ಅನಾಲಿಟಿಕಲ್ ರೀಸನಿಂಗ್ ಆದಮೇಲೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಇದೆಯಲ್ಲ, ಈ ಥಿಂಕಿಂಗ್ ಕೆಪಾಸಿಟಿನೇ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ. ನೀವು ಮೊದಲಿನ ಥರ ಥಿಂಕ್ ಮಾಡೋದೇ ಬಿಟ್ಬಿಡ್ತೀರಾ. ಆ ಥರ ಇದೊಂದು ಚಾಪ್ಟರ್. ಓಕೆನಾ? ನೀವು ಹಾಗೇ ಥಿಂಕ್ ಮಾಡಬೇಕು, ಹಾಗೇ ಯೋಚನೆ ಮಾಡಬೇಕು. ಓಕೆ? ಈಗ ನಿಮಗೆ ನಾನು ಆಗಲೇ ಹೇಳಿದೆ ಏನಂತ, ಸ್ಟೇಟ್ಮೆಂಟ್ ಅಗೇನೆಸ್ಟ್ ಇರೋಂಗಿಲ್ಲ, ಇಲ್ಲಾಜಿಕಲ್ ಇರೋಂಗಿಲ್ಲ. ಇಷ್ಟನ್ನು ನೆನ್ಪಿಟ್ಕೊಳ್ರಿ. ಓಕೆನಾ? ಅರ್ಥ ಆಯ್ತಲ್ವಾ? ಇಷ್ಟನ್ನ ನೀವು ಬೇಸಿಕ್ಕಾಗಿ ತಿಳ್ಕೊಂಡ್ರೆ ಸಾಕು. ಈಗ ನಾನು ನೆಕ್ಸ್ಟ್ ಕ್ವಶನಲ್ಲಿ ಹೇಳ್ತೀನಿ ನಿಮಗೆ. ನಾನು ಎಷ್ಟೇ ಈ ಥರ ಬೇಸಿಕ್ ಹೇಳ್ತಾ ಹೋದ್ರು ನಿಮಗೆ ಕ್ವಶನ್ ಮಾಡಿದ್ರೆ ನೀಟಾಗಿ ಅರ್ಥ ಆಗೋದು. ಓಕೆನಾ? ಈಗ ನಾನು ಕ್ವಶನ್ ಮಾಡುವ. ಈಗ ನೋಡ್ರಿ, ಈಗ ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಎ ಕಾರ್ ಹ್ಯಾಡ್ ಡ್ರೈವನ್ ಆಫ್ ದ ರೋಡ್ ಆ್ಯಂಡ್ ಹಿಟ್ ದ ಟ್ರೀ. ದ ರೋಡ್ ವಾಸ್ ನಾಟ್ ಗುಡ್, ದ ಡ್ರೈವರ್ ವಾಸ್ ಎಫಿಷಿಯೆಂಟ್ ಎನಫ್. ಅಂತಂದರೆ ಒಂದು ಕಾರು ರಸ್ತೆಯಿಂದ ಕೆಳಕ್ಕಿಳಿದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಓಕೆನಾ? ರಸ್ತೆ ಏನಾಗಿದೆ? ಸರಿ ಇರಲಿಲ್ಲಂತೆ. ಚಾಲಕ ಮಾತ್ರ ದಕ್ಷವಾಗಿದ್ದಾನೆ, ಅಡ್ಡಿಲ್ಲ, ಅವನು ಎಫಿಷಿಯೆಂಟ್ ಇದ್ದಾನೆ, ಒಳ್ಳೆ ಚೆನ್ನಾಗಿ ಓಡಿಸ್ತಾನೆ. ಈಗ ಏನಾಗಿದೆ? ಇದು ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟನ್ನು ನೀವು ಏನಂತ ತಗೊಳ್ರೆ 100% ಸತ್ಯ ಅಂತ ತಗೊಳ್ರಿ. ಓಕೆನಾ? ಅವ್ರು ಕೊಟ್ಟಿದ್ದಾರೆ ನೀವು ಸ್ಟೇಟ್ಮೆಂಟ್ಗೆ ಆಪೋಸಿಟ್ ಹೋಗಂಗಿಲ್ಲ. ಗೌರ್ಮೆಂಟ್ ಅಥವಾ ಅಥಾರಿಟಿ ಅಂತ ಇರುತ್ತಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಯಾರೋ ಒಂದು ಮಾನದಂಡವನ್ನು ಮಾಡ್ತಾರೆ ಅಂತಂದ್ರೆ ಅದರ ಆಪೋಸಿಟ್ ಹೋಗಂಗಿಲ್ಲ ನೀವು. ಓಕೆನಾ? ಅರ್ಥ ಆಯ್ತಲ್ವಾ? ನೀವು ಅದಕ್ಕೆ ನಿಲುವಾಗಿರ್ಬೇಕು, ಅದೇ ಸತ್ಯ ಅನ್ನಂಗಿರ್ಬೇಕು ನೀವು. ಈಗ ನೋಡ್ರಿ, ಏನಾಗಿದೆ? ಚಾಲಕನ ಕಾರಣದಿಂದ ಅಪಘಾತ ಸಂಭವಿಸಿದೆ. ದ ಆಕ್ಸಿಡೆಂಟ್ ಅಕರ್ಡ್ ಡ್ಯೂ ಟು ಡ್ರೈವರ್. ಇದು ಸ್ಟೇಟ್ಮೆಂಟಿಗೆ ಆಪೋಸಿಟ್ ಇದೆ ಅಲ್ವಾ? ಬಿಲ್ಕುಲ್ ಆಪೋಸಿಟ್ ಇದು. ಯಾಕೆ ಹೇಳ್ರಿ? ಚಾಲಕ ಸಾಕಷ್ಟು ದಕ್ಷವಾಗಿದ್ದಾನೆ ಅಂತ ಅವ್ರು ಕೊಟ್ಟಿದ್ದಾರೆ, ಆದರೂ ಚಾಲಕನ ಕಾರಣದಿಂದನೇ ಅಪಘಾತ ಆಗಿದೆ. ಅಂದರೆ ಆಲ್ಮೋಸ್ಟ್ ಏನಾಗಿದೆ? ಇದು ಆಪೋಸಿಟ್ ಆಗೋಗಿದೆ. ಸೊ ಈ ಸೆಂಟೆನ್ಸು ತಪ್ಪು. ಈಗ ಕಾರಿನಲ್ಲಿ ತಾಂತ್ರಿಕ ದೋಷವಿತ್ತು ಇದ್ರೂ ಇರ್ಬೋದಲ್ವಾ? ಈಗ ನೋಡ್ರಿ, ರಸ್ತೆಯಿಂದ ಮಡಕ್ಕೆ ಹೊಡೆದಿದೆ. ಈಗ ಏನಾಗುತ್ತೆ? ಒಂದು ಕಾರು ರಸ್ತೆಯಿಂದ ಕೆಳಕ್ಕಿಳಿದು ಹೊಡೆದಿದೆ ಅಂತಂದರೆ ಏನೋ ಒಂದು ಟೆಕ್ನಿಕಲ್ ಫಾಲ್ಟ್ ಆಗಿರ್ಬೋದು, ಟೈರ್ ಬಸ್ಟ್ ಆಗಿರ್ಬೋದು, ಅಥವಾ ಇಂಜನ್ ಹಾಳಾಗಿರ್ಬೋದು. ಸೊ ಇದು ಸರಿ ಅಂತ ತಗೊಳ್ರಿ. ಈಗ ಏನಾಗುತ್ತೆ ನಿಮಗೆ? ಕೇವಲ 2 ಮಾತ್ರ ಸರಿ. ಅರ್ಥ ಆಯ್ತಾ? ಆದರೆ ರೀಸೆಂಟ್ ಎಕ್ಸಾಮಲ್ಲಿ ಏನು ಮಾಡ್ತಿದ್ದಾರೆ? ಇದನ್ನು ತಪ್ಪಂತ ಮಾಡ್ತಿದ್ದಾರೆ. ಇದೇ ಚೇಂಜಸ್. ಓಕೆನಾ? ಯಾಕೆ ತಪ್ಪಂತ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ನೋಡ್ರಿ, ಇದು ಕಾರಿನಲ್ಲಿ ತಾಂತ್ರಿಕ ದೋಷವಿತ್ತು ಅಥವಾ ದೇರ್ ವಾಸ್ ಎ ಮೆಕ್ಯಾನಿಕಲ್ ಫಾಲ್ಟ್ ಅಂತಂದರೆ ಇದೊಂದು ನಮ್ಮ ಅನುಮಾನ, ಇಂಡೈರೆಕ್ಟ್ ಅನುಮಾನ. ಹಿಂಗಾಗಿತ್ತೇನೋ ಅಂತ. ಸ್ಟೇಟ್ಮೆಂಟಾಗಿ ಡೈರೆಕ್ಟಾಗಿ ಬೇಸ್ಡ್ ಇದೆಯಾ? ಸ್ಟೇಟ್ಮೆಂಟಲ್ಲಿ ಏನಾದ್ರು ಅದಕ್ಕೆ ಹಿಂಟ್ ಕೊಡೋ ಅಂಥದ್ದು. ಈಗ ಹೆಂಗೆ ಎಕ್ಸಾಕ್ಟಲ್ಲಿ ಬರೀಲೇಬೇಕು ಅಂತಿಲ್ಲ, ಅದಕ್ಕೆ ತಾಂತ್ರಿಕ ದೋಷವಿದೆ ಅನ್ನೋದಕ್ಕೆ ಏನಾದರೂ ಒಂದು ಹಿಂಟ್ ಕೊಡೋ ಅಂಥದ್ದು, ಏನಾದರೂ ಒಂದು ಸೆಂಟೆನ್ಸ್ ಇದೆಯಾ ಇಲ್ಲಿ? ಇಲ್ಲ. ಅಂತಂದ್ರೆ ನಾವು ಇದು ಡೈರೆಕ್ಟಾಗಿ ನಮ್ಮ ಇಂಡೈರೆಕ್ಟ್ ಅಸಂಪ್ಷನ್ ಇದು. ಈ ಥರ ಸೆಂಟೆನ್ಸನ್ನು ರೀಸೆಂಟ್ ಎಕ್ಸಾಮಲ್ಲಿ ಏನು ಮಾಡ್ತಾ ಇದ್ದಾರೆ? ತಪ್ಪು ಅಂತ ಮಾಡ್ತಾ ಇದ್ದಾರೆ. ಈಗ ನೀವು ಇನ್ಮೇಲೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರ ಅಂತಂದರೆ ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕು. ಯಾವುದು ಅನುಸರಿಸಿಲ್ಲ, ಯಾವುದು ಇಂಪ್ಲಿಸಿಟ್ ಆಗಿಲ್ಲ, ಅಡಕವಾಗಿಲ್ಲ. ಅರ್ಥ ಆಯ್ತಾ? ಎರಡೂ ಸ್ಟೇಟ್ಮೆಂಟ್ ಕೂಡ ತಪ್ಪು. ಎಕ್ಸಾಮಲ್ಲಿ ಇದು ಆ್ಯಕ್ಚುಲಿ ಪ್ರಿವಿಯಸ್ ಇಯರ್ ಎಕ್ಸಾಮು. ಪ್ರಿವಿಯಸ್ ಇಯರ್ ಪೇಪರಲ್ಲಿ ಮೊದಲು CGL ಅಥವಾ GDಯಲ್ಲಿ ಈ ಆನ್ಸರನ್ನು ಸರಿ ಅಂತ ಹಾಕೇ ಕೊಟ್ಟಿದ್ರು ಮೊದಲಿನ ಪೇಪರಲ್ಲಿ.
ಬಟ್ ಈಗ ಬದಲಾವಣೆಯಾದ ಎಕ್ಸಾಮ್ ಪ್ಯಾಟರ್ನಲ್ಲಿ ಅಂತಂದರೆ ಈಗ ಅವರು ಎಕ್ಸಾಮಲ್ಲಿ ಕೇಳೋ ಒಂದು ಇದನ್ನು ದೃಷ್ಟಿಕೋನವನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಇನ್ಮೇಲೆ ಅಂತಂದರೆ ನೀವು ಈ ಆಪ್ಷನನ್ನೇ ಟಿಕ್ ಮಾಡಿ ಬರ್ರಿ, ಯಾಕಂದರೆ ಇದನ್ನೇ ಸರಿ ಮಾಡ್ತಾ ಇದ್ದಾರೆ ಅವರು. ಯಾಕೆ ಹೇಳ್ರಿ, ಇಂಡೈರೆಕ್ಟ್ ಅಸಂಪ್ಷನನ್ನು ತಗೊಳ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ರಿ, ಇದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಇದರಲ್ಲಿ ಡೈರೆಕ್ಟ್ ಈಗ ಕನ್ಕ್ಲೂಷನ್ ಅಂತಂದ್ರೆ ಏನು ಹೇಳ್ರಿ, ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರಬೇಕು. ಅಸಂಪ್ಷನ್ನು ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿನೇ ಮಾಡಿದ್ದಾರೆ, ಕನ್ಕ್ಲೂಷನ್ ಥರನೇ ಮಾಡಿದ್ದಾರೆ. ಸೊ ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ ಕೂಡ ತಪ್ಪು. ಯಾವುದನ್ನು ನಾವು ಇದನ್ನ ಇಂಡೈರೆಕ್ಟ್ ಅಸಂಪ್ಷನ್ ಮಾಡಂಗಿಲ್ಲ. ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಈಗ ನೋಡ್ರಿ, ಸರ್ಕಾರವು ಇತ್ತೀಚೆಗೆ ದೇಶದ ಎಲ್ಲ ಬರಪೀಡಿತ ಪ್ರದೇಶಗಳಿಗೆ ಹೆಚ್ಚುವರಿ ಕೆಲಸಕ್ಕೆ ಆಹಾರ ಯೋಜನೆಯನ್ನು ಘೋಷಿಸಿದೆ. ಅರ್ಥ ಆಯ್ತಲ್ವಾ? ದ ಗೌರ್ಮೆಂಟ್ ರೀಸೆಂಟ್ಲಿ ಅನೌನ್ಸ್ಡ್ ಅಡಿಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ಸ್ ಫಾರ್ ಆಲ್ ದ ಡ್ರಾಟ್ ಅಫೆಕ್ಟೆಡ್ ರೀಜನ್ಸ್ ಇನ್ ದ ಕಂಟ್ರಿ. ಓಕೆ, ಅಸಂಪ್ಷನ್ ನೋಡೋಣ. ಅಸಂಪ್ಷನ್ ಏನು? ಈ ಕಾರ್ಯಕ್ರಮಗಳನ್ನು ನಡೆಸಲು ಸರ್ಕಾರದ ಬಳಿ ಸಮರ್ಪಕ ನಿಧಿ ಇದೆ. ದ ಗೌರ್ಮೆಂಟ್ ಹ್ಯಾಸ್ ಅಡಿಕ್ವೇಟ್ ಫಂಡ್ ಟು ರನ್ ದೀಸ್ ಪ್ರೋಗ್ರಾಮ್ಸ್. ಇಲ್ಲಿ ನೋಡ್ರಿ, ಈ ಸೆಂಟೆನ್ಸು ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿದೆಯಾ? ಇಲ್ಲ. ಆಮೇಲೆ ಇಲ್ಲಾಜಿಕಲ್ ಆಗಿದೆಯಾ? ಲಾಜಿಕ್ ಇಲ್ಲದೆ ಇದೆಯಾ ಈ ಸ್ಟೇಟ್ಮೆಂಟು? ಇಲ್ಲ. ಹಾಗಾದರೆ ಈ ಸ್ಟೇಟ್ಮೆಂಟ್ ಏನಿದು? ಸರಿ. ಆದರೆ ಇದೆ, ಮುಂದಕ್ಕಿದೆ. ಆದರೆ ಇದು ಏನಾಗಿದೆ? ಇಂಡೈರೆಕ್ಟ್ ಬೇಸ್ಡ್ ಆಗಿದೆ. ಮೊದಲು ಏನು ಮಾಡ್ತಿದ್ರು ಅಂತಂದರೆ, ಎರಡು ಸೆಂಟೆನ್ಸ್ನ ಹೇಳ್ತೀನಿ ಕೇಳ್ರಿ. ಕಾರ್ಯಕ್ರಮಗಳಿಂದಾಗಿ ಪೀಡಿತ ಜನರಿಗೆ ದಿನಕ್ಕೆ ಕನಿಷ್ಠ ಒಂದು ಹೊತ್ತಿನ ಊಟವಾದರೂ ಸಿಗಬಹುದು. ಇದು ನೋಡ್ರಿ, ಕಾರ್ಯಕ್ರಮ ಕೊಡ್ತಾ ಇರೋದೇ ಆಹಾರವನ್ನು ಒದಗಿಸ್ಲಿಕ್ಕೆ ಅಂದಮೇಲೆ ಒಂದು ಹೊತ್ತಿನ ಊಟ ಸಿಗದೇ ಇರತ್ತಾ? ಹಾಗಾಗಿ ಇದು ಡೈರೆಕ್ಟಾಗಿ ಇನ್ಫ್ಲಿಸಿಟ್ ಆಗಿದೆ. ಅಂದರೆ ಈ ಸೆಂಟೆನ್ಸಿಗೆ ಇದು ಡೈರೆಕ್ಟಾಗಿ ಜೋಡ್ಕೊಂಡಿದೆ. ಯಾವುದು? ಈ ಸೆಂಟೆನ್ಸು. ಸೊ ಎರಡನೇ ಸೆಂಟೆನ್ಸ್ ಅಂತೂ ಸರಿ, ಅನುಮಾನವೇ ಇಲ್ಲ. ಆದರೆ ಮೊದಲು ಏನಾಗ್ತಿತ್ತು ಅಂತಂದರೆ, ಅವರು ಇದನ್ನು ಸರಿ ಕೊಡ್ತಾಯಿದ್ರು. ಯಾಕಂತಂದರೆ ಎರಡೂ ಸರಿ. ಗೌರ್ಮೆಂಟ್ ಹತ್ರ ಫಂಡ್ ಇರೋದಕ್ಕೆ ತಾನೇ ಅವರು ಏನೋ ಘೋಷಣೆ ಮಾಡ್ತಾಯಿದ್ರು ಅಂತ. ಬಟ್ ಆದರೆ ಈಗ ಏನು ಮಾಡ್ತಿದ್ದಾರೆ, ನೀವು ಅನ್ಕೊತಿದ್ದಾರೆ ಗೌರ್ಮೆಂಟ್ ಹತ್ರ ಫಂಡ್ ಇದೆ ಅಂತ. ಗೌರ್ಮೆಂಟ್ ಹತ್ರ ಫಂಡ್ ಇರಲೇಬೇಕು ಅಂತ ಇಲ್ಲ. ಗೌರ್ಮೆಂಟ್ ಹತ್ರ ಫಂಡ್ ಇಲ್ಲದೇ ಇದ್ರೂ ಕೂಡ ಅವರು ಏನು ಮಾಡ್ತಾರೆ, ಗೌರ್ಮೆಂಟ್ ಸಾಲವನ್ನು ಇದನ್ನಾದರೂ ಮಾಡಿ ಅವರು ಒಂದು ಹೊಸ ಕಾರ್ಯಕ್ರಮಗಳು, ಯಾಕಂತಂದರೆ ಬರಪೀಡಿತ ಜನರು ಮತ್ತು ಜನರ ಯೋಗಕ್ಷೇಮ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ಅವರೊಂದು ಯೋಜನೆಯನ್ನು ಮಾಡಿರ್ಬೋದು. ಸೊ ನೀವು ಸಮರ್ಪಕವಾಗಿದೆ ನಿಧಿ ಅಂತೇಳಿ ನಿಮ್ಮದೇ ಅಸಂಪ್ಷನ್ನ ಮಾಡಂಗಿಲ್ಲ. ಈಗ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಇದೆಯಾ ಇದು? ಇಲ್ಲ. ಹಾಗಾಗಿ ಈಗಿನ ಟ್ರೆಂಡ್ ಏನು ನಡೀತಿದೆ, ಈಗ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಏನು ಮಾಡ್ತೀರಾ ಅಂತಂದರೆ, ಕೇವಲ ಎರಡು ಮಾತ್ರ ಸರಿ. ಮೊದಲು ಎರಡು ಸರಿ ಇತ್ತು, ಈಗ ಕೇವಲ ಎರಡು ಮಾತ್ರ ಸರಿ. ಈಗ ನೀವು ಆಪ್ಷನ್ ಬಿ ಅನ್ನು ಟಿಕ್ ಮಾಡ್ತೀರಾ. ಮೊದಲನೇ ಎಕ್ಸಾಮ್ಗಳಲ್ಲಿ ಅವ್ರು ಏನು ಸರಿ ಮಾಡ್ತಿದ್ರು, 1 ಮತ್ತು 2 ಎರಡೂ ಕೂಡ ಸರಿ ಅಂತ ಮಾಡ್ತಿದ್ರು. ಈಗ ಏನು ಮಾಡ್ತಾರೆ, ಇದು ತಪ್ಪು, ಓನ್ಲಿ ಈ ಸೆಂಟೆನ್ಸ್ ಮಾತ್ರ ಸರಿ ಅಂತ ಹಾಕ್ತೀರಾ. ಅರ್ಥ ಆಯ್ತಲ್ವಾ? ಅಕ್ಯುರೇಟಾಗಿ ನೀಟಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಇದು ಯಾಕಂತಂದರೆ ಈ ಕ್ವಶನ್ಗಳು ನಿಮ್ಮ ಮೆಂಟಾಲಿಟಿಯನ್ನು ಚೆಕ್ ಮಾಡುತ್ತೆ. ನಿಮ್ಮ ಮೆಂಟಲ್ ಎಬಿಲಿಟಿ ಹೇಗೆ ನಿಮ್ಮದು ವರ್ಕ್ ಆಗುತ್ತೆ, ನೀವು ಯಾವ ಥರ ಥಿಂಕ್ ಮಾಡ್ತೀರ ಅನ್ನೋದ್ರ ಬೇಸ್ಡ್ ಮೇಲಿದೆ. ಅಬ್ಸಲ್ಯೂಟ್ಲಿ ನಾನು ಎಷ್ಟೇ ಕ್ವಶನ್ ಮಾಡಿದ್ರು ಕೂಡ ಫೈನಲ್ ಆಗಿ ನಿಮ್ಮ ಒಂದು ಯೋಚನಾ ಶಕ್ತಿ ಎಲ್ಲಿಗೆ ನಿರ್ಧಾರವಾಗಿದೆ ಅನ್ನೋದ್ರ ಮೇಲೆ ಈ ಕ್ವಶನ್ಗಳು ಸರಿಯಾಗ್ತವೆ. ಈಗ ಅರ್ಥ ಆಯ್ತಲ್ವಾ? ಇದು ಯಾವ ಥರ, ಇದು ಹೇಗೆ ತಪ್ಪಾಯಿತು, ಇದು ಯಾಕೆ ಸರಿ ಆಯಿತು ಅನ್ನೋದು ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬಂದರೆ, ಕೆಲವರು ಅನ್ಕೊತಾ ಇರ್ಬೋದು, ಸರ್ ಏನು ಸರ್ ನೀವು ಇಂಗ್ಲೀಷ್ ಮಾಡ್ತಾಯಿದ್ರಿ, ಡೈರೆಕ್ಟಾಗಿ ರೀಸನಿಂಗ್ ಬಂದುಬಿಟ್ರಿ ಅಂತ. ಸೊ ನಮ್ಮ ಚಾನಲ್ ಇರೋದು ಯಾಕೆ ಹೇಳ್ರಿ? ನಮ್ಮ ಚಾನಲ್ ಇರೋದು ಇಂಗ್ಲೀಷು, ರೀಸನಿಂಗು ಮತ್ತು ಮ್ಯಾಥ್ಸನ್ನು ಮಾಡಲಿಕ್ಕೆ. ಸೊ ನಾನು ಇಂಗ್ಲೀಷನ್ನು ವೊಕ್ಯಾಬ್ಯುಲರಿಯನ್ನು ನಿಮಗೆ ಕಂಪ್ಲೀಟ್ ಮಾಡೇ ಕೊಡೋದು. ಬಟ್ ರೀಸನಿಂಗನ್ನು ಕೂಡ ತಗೊಂಡು ಹೋಗ್ಬೇಕಲ್ವ. ತುಂಬ ಜನಕ್ಕೆ ಯಾರೂ ಕೂಡ ಅನಾಲಿಟಿಕಲ್ ರೀಸನಿಂಗ್ನ ಅಕ್ಯುರೇಟಾಗಿ ಮಾಡ್ತಾ ಇರಲಿಲ್ಲ. ನಂಗೆ ಗೊತ್ತು, ಈ ಥರ ಅಂತೂ ಯಾರೂ ಮಾಡಿರಲಿಲ್ಲ. ಸೊ ಅದು ಅಲ್ಲದೆ ಈಗ ಬದಲಾವಣೆ ಆದ ಪ್ಯಾಟರ್ನಲ್ಲಿ ಯಾರೂ ಕೂಡ ಅಷ್ಟೊಂದು ಅಕ್ಯುರೇಟಾಗಿ ಮಾಡ್ತಾ ಇರಲಿಲ್ಲ. ಸೊ ನಾನು ಆ ಸೋರ್ಸನ್ನು ಕಲೆಕ್ಟ್ ಮಾಡಿ, ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಈಗಿನ ಟ್ರೆಂಡ್ ಪ್ರಕಾರ ನಿಮಗೆ ರೀಸನಿಂಗನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೇನೆ. ಸೊ ಇಂಗ್ಲೀಷಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ, ರೀಸನಿಂಗ್ ಕೂಡ ಕಂಟಿನ್ಯೂ ಆಗುತ್ತೆ. ಓಕೆನಾ? ಮ್ಯಾಥ್ಸಿಗೆ ಬರೀಲೇಬೇಕಾಗತ್ತೆ. ಸೊ ನಾನು ಟಚ್ ಪ್ಯಾಡ್ ಬಂದ ಮೇಲೆ ಮ್ಯಾಥ್ಸನ್ನು ಮಾಡ್ತೇನೆ. ಈಗ ನಿಮಗೆ ರೀಸನಿಂಗ್ ಮತ್ತು ಇಂಗ್ಲೀಷು ಅರ್ಥ ಆಯ್ತಲ್ವಾ? ಅಂದರೆ ನಾನು ಆಲ್ಮೋಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ, ನನಗೆ ಹತ್ರ ರೈಟಿಂಗ್ ಪ್ಯಾಡ್ ಇಲ್ಲವಲ್ಲ ಬರೀಲಿಕ್ಕೆ, ನಾನು ಲ್ಯಾಪ್ಟಾಪ್ ಟಚ್ ಪ್ಯಾಡಲ್ಲೇ ಮಾಡ್ತಿರೋದ್ರಿಂದ ನಾನು ಆಲ್ಮೋಸ್ಟ್ ಅಂಡರ್ಲೈನ್ ಹಾಕಿ ಅಥವಾ ಸ್ಲೋ ಆಗಿ ನಿಧಾನ ಬರೀಲಿಕ್ಕಾಗುವಂಥ ಚಾಪ್ಟರ್ಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟು ರೈಟಿಂಗ್ ಪ್ಯಾಡ್ ಬಂದಮೇಲೆ ಬೇರೆ ಚಾಪ್ಟರ್ಗಳನ್ನು ಮಾಡ್ತೇನೆ. ಈಗ ನೋಡಿ, ಯಾವುದರಲ್ಲಿ ವೊಕ್ಯಾಬ್ಯುಲರಿಲ್ಲೂ ಕೂಡ ಏನು ಮಾಡಿದ್ರೆ ಸಾಕು, ನಾನು ಅಂಡರ್ಲೈನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಆ ಥರ ಚಾಪ್ಟರ್ಗಳನ್ನು ನಾನು
ಚೂಸ್ ಮಾಡ್ಕೊಂಡಿದ್ದೇನೆ ಈಗ. ಅರ್ಥ ಆಯ್ತಲ್ವಾ? ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಕೂಡ ನಾನು ನಿಮಗೆ ಕಂಟಿನ್ಯೂ ಮಾಡ್ತೇನೆ. ಈ ನೆಕ್ಸ್ಟ್ ಚಾಪ್ಟರ್ ನಾಳೆ ಅಥವಾ ನಾಡ್ದು ನಿಮಗೆ ಇನ್ನೊಂದು ಕ್ಲಾಸು ಬರುತ್ತೆ ಇಂಗ್ಲೀಷ್ ವೊಕ್ಯಾಬ್ಯುಲರಿಯದ್ದು. ಓಕೆನಾ? ಮತ್ತೆ ಡೈಲಿ ಇಂಗ್ಲೀಷ್ ವೊಕ್ಯಾಬ್ಯುಲರಿಯನ್ನು ನೋಡದೇ ಇರೋರು ದಯವಿಟ್ಟು ನೋಡಿ. ಯಾಕಂತಂದ್ರೆ 10 ರಿಂದ 12 ಮಾರ್ಕ್ಸ್ ವೊಕ್ಯಾಬ್ಯುಲರಿ ಬೇಸ್ಡ್ ಆಗೇ ಬರ್ತಾ ಇದೆ. ಆಲ್ರೆಡಿ ನಾನು 6 ಕ್ಲಾಸನ್ನು ಮಾಡಿದ್ದೇನೆ. ಅಂತಂದ್ರೆ 6ನೇ ಕ್ಲಾಸು ನಿಯರ್ಲಿ 5ನೇ ಕ್ಲಾಸ್ಗೆ ಅದು ರಿಲೇಟೆಡ್ ಆಗಿರೋ ಹಾಗೆ. ಸೊ ಅದಕ್ಕೆ ಏನಾಗುತ್ತೆ, ನಾನು ಪ್ರತಿ ಕ್ಲಾಸಲ್ಲಿ 25 ರಿಂದ 30 ಕ್ಲಾಸು ಅಂತಂದ್ರೆ ನಿಯರ್ಲಿ ಏನು 25 ವರ್ಡ್ಸನ್ನು ಪರ್ ಕ್ಲಾಸಲ್ಲಿ ಮಾಡಿದ್ರು 5 ಕ್ಲಾಸ್ ಮಾಡಿದ್ದೇನೆ ಅಂತ ಅನ್ಕೊಳ್ಳಿ. ಟೋಟಲ್ ಎಷ್ಟಾಗತ್ತೆ? 5 ಕ್ಯೂಬ್ ಆಗುತ್ತೆ. 5 ಕ್ಯೂಬ್ ಎಷ್ಟು? 125. 5 ಕ್ಯೂಬ್ 125. 125 ಕ್ವಶನನ್ನು ನಾನು ಮಾಡಿದ್ದೇನೆ ಆಲ್ರೆಡಿ. ಬಟ್ SSCಗೆ ಸಫಿಷಿಯೆಂಟ್ ಅಂತಂದರೆ ನಿಯರ್ಲಿ ನೀವು 2000 1,500 ಇಂದ 2,000 ವರ್ಡ್ಗಳನ್ನು ನೀವು ಕಲೀಲೇಬೇಕು. ಓಕೆನಾ? 1,500 ಇಂದ 2,000 ವರ್ಡ್ಗಳನ್ನ ಕಲಿಬೇಕು. ನಾನು ಅಷ್ಟನ್ನು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೇನೆ. ನಿಮಗೆ ಇಷ್ಟು ವರ್ಡನ್ನು ನೀವು ಕಲ್ತ್ರಿ ಅಂತಂದರೆ ನಿಮಗೆ 100% ಮಾರ್ಕ್ಸು SSCಯಲ್ಲಿ ಬರುತ್ತೆ. SSC ಅಥವಾ ರೈಲ್ವೆಲ್ಲಿ ಇಂಗ್ಲೀಷ್ ಇಲ್ಲ, SSC ಅಥವಾ MTS ಯಾವುದರಲ್ಲೇ ಇರ್ಬೋದು. ನಿಮಗೆ 100% ಇಂಗ್ಲೀಷಲ್ಲಿ ವೊಕ್ಯಾಬ್ಯುಲರಿಲಿ ಮಾರ್ಕ್ಸ್ ಬೇಕಂತಂದರೆ ನಿಯರ್ಲಿ 1,500 ಇಂದ 2,000 ವರ್ಡನ್ನು ನೀವು ಕಲೀಲೇಬೇಕು. ಸೊ ಹಾಗಾಗಿ ನೀವು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಕ್ಲಾಸನ್ನು ಕೇಳದೇ ಇರೋರು ಹೋಗಿ ಕ್ಲಾಸನ್ನು ಕೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಡೇಟ್ ಆಗಿರಿ. ಪ್ರತಿಯೊಂದು ಚಾಪ್ಟರ್ ಕೂಡ ಈ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಮತ್ತೆ ಎಕ್ಸ್ಟ್ರಾ ರೀಸನಿಂಗಲ್ಲಿ ಈ ಚಾಪ್ಟರ್ ರೀಸನಿಂಗಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇವತ್ತು ಮಾಡ್ತಾ ಇದ್ದೇನೆ. ಮತ್ತು ಸುಮಾರಷ್ಟು ಇನ್ನೂ ಕ್ಲಾಸ್ಗಳು ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೀವು ರೆಗ್ಯುಲರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ನಿಮಗೆ ಫುಲ್ ಹೆಲ್ಪ್ಫುಲ್ ಆದ ಕಂಟೆಂಟ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ರಾಜ್ಯದ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜುಗಳು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೆಚ್ಚು ಸೀಟುಗಳನ್ನು ಮಂಜೂರು ಮಾಡಲು ನಿಯಂತ್ರಿತ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿವೆ. ಅರ್ಥ ಆಯ್ತಲ್ವಾ? ಅಂತಂದರೆ ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ದ ಸ್ಟೇಟ್ ಅಪ್ಲೈ ಟು ದ ರೆಗ್ಯುಲೇಟರಿ ಬಾಡಿ ಫಾರ್ ಸ್ಯಾಂಕ್ಷನಿಂಗ್ ಮೋರ್ ನಂಬರ್ಸ್ ಆಫ್ ಸೀಟ್ ಫಾರ್ ದ ನೆಕ್ಸ್ಟ್ ಅಕಾಡೆಮಿಕ್ ಸೆಷನ್. ಈಗ ಅಸಂಪ್ಷನ್ ಏನು? ಪೂರ್ವಾನುಭವಗಳು ಅಥವಾ ಅನುಮಾನ. ಪೂರ್ವಾನುಭವ ಅಂತಂದ್ರೆ ಏನು? ಕರ್ಸರ್ಲೈತು. ಓಕೆ, ಪೂರ್ವಾನುಭವ ಅಂತಂದ್ರೆ ಏನು ಹೇಳ್ರಿ? ಅನುಮಾನ ತಾನೆ. ಅಂದರೆ ಪೂರ್ವ ನಿರ್ಧಾರ, ನಾವು ಅನುಮಾನ ಹಾಕ್ತೀವಲ್ಲ ಹಾಗೆ. ಅನುಮಾನ ಅಂದರೂ ಒಂದೇ, ಪೂರ್ವಾನುಭಾವನೆ ಅಂದರೂ ಒಂದೇ. ಓಕೆ, ದ ರೆಗ್ಯುಲೇಟರಿ ಬಾಡಿ ಮೇ ಗ್ರಾಂಟ್ ಅಡಿಷನಲ್ ಸೀಟ್ಸ್ ಸಾಟ್ ಫಾರ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ದ ಸ್ಟೇಟ್. ಅಂತಂದರೆ ನಿಯಂತ್ರಕ ಮಂಡಳಿ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕೇಳಿದ ಹೆಚ್ಚುವರಿ ಸೀಟ್ಗಳನ್ನು ಮಂಜೂರು ಮಾಡಬಹುದು. ಇದು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆಯಲ್ಲ. ಸ್ಟೇಟ್ಮೆಂಟಲ್ಲಿ ಅವರು ಕೇಳಿದ್ದಾರೆ, ಇವರು ಕೊಡ್ಬೋದು ಅಂತಂದರೆ ಇವ್ರು ಕೇಳಿದ್ರೆ ನಾವು ಸ್ಟೇಟ್ಮೆಂಟ್ಗೆ ಇಲ್ಲ ಕೊಡಲ್ಲ ಅಂತ ಅಂದರೆ ಸ್ಟೇಟ್ಮೆಂಟಿಗೆ ನಾವು ಆಪೋಸಿಟ್ ಹೋಗ್ತಾ ಇದ್ದಂಗೆ ಆಗುತ್ತೆ. ನಾವು ಸ್ಟೇಟ್ಮೆಂಟ್ ಫೇವರ್ ಆಗಿರಬೇಕು. ಸೊ ಇದರಲ್ಲಿ ಕೊಡ್ಬೋದಲ್ವಾ? ಯಾರು? ರಾಜ್ಯ ಸರ್ಕಾರ ಇವ್ರು ಕೇಳಿದ್ದಾರೆ ಅಂತಂದರೆ ಇವ್ರು ಕೊಡಬೇಕು. ಆಲ್ಮೋಸ್ಟ್ ಸ್ಟೇಟ್ಮೆಂಟನ್ನು ನಾವು ಸ್ಟೇಟ್ಮೆಂಟಿಗೆ ತಕ್ಕಂತೆ ಹೋಗಬೇಕು. ಸೊ ಇದು 100% ಸರಿ ಇರೋದ್ರಿಂದ ಏನಿದು ಇದು ಸರಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಂದರೆ, ಹೆಚ್ಚುವರಿ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಾಕಷ್ಟು ಸಂಖ್ಯೆಯ ಅರ್ಜಿಗಳು ಬರಬಹುದು. ಈಗ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗತ್ತಾ? ಯಾಕೆ ಹೇಳ್ರಿ? ಹೆಚ್ಚುವರಿ ಸೀಟುಗಳನ್ನು ಭರ್ತಿ ಮಾಡಲಿಕ್ಕೆ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜಿಗೆ ಹೆಚ್ಚುವರಿ ಸೀಟುಗಳನ್ನು ಕರೆದಿದ್ದಾರೆ ಅಂತಂದರೆ ಹೆಚ್ಚು ಜನಸಂಖ್ಯೆದ ಅರ್ಜಿಗಳು ಬರ್ಬೋದಲ್ವ ಅವರಿಗೆ? ಒಂದಿಷ್ಟು ಸೀಟ್ ಇರ್ತವೆ, ಬಟ್ ಹೆಚ್ಚುವರಿ ಸೀಟನ್ನು ಮಾಡಿದ್ದಾರೆ ಅಂತಂದರೆ ಅವರಿಗೆ ಹೆಚ್ಚು ಅರ್ಜಿಗಳು ಬರ್ಬೋದು. ಇದು ಏನಾದರೂ ಸ್ಟೇಟ್ಮೆಂಟಿಗೆ ಆಪೋಸಿಟ್ ಆಗಿದೆಯಾ? ಇಲ್ಲ ತಾನೆ. ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ಅಥವಾ ಇಲ್ಲಾಜಿಕಲ್ ಆಗಿದೆಯಾ? ಇಲ್ಲ ತಾನೆ. ಸೊ ಈ ಸ್ಟೇಟ್ಮೆಂಟು ಸರಿ. ಹಾಗಾದರೆ ಎರಡೂ ಕೂಡ ಸರಿ ಅಂತಂದರೆ ಏನೀಗ ಸಿ ಆಪ್ಷನ್ ಸರಿಯಾಗತ್ತೆ. ಆದರೆ ಈಗ ಅಟ್ ಪ್ರೆಸೆಂಟಲ್ಲಿ ಅರ್ಥ ಆಯ್ತಲ್ಲ, ಪ್ರತಿಯೊಂದಕ್ಕೂ ಹಿಂಗೆ ಹೇಳ್ತಿದ್ದೀನಿ, ಮುಂದಕ್ಕೆ ಹಿಂಗಿರಲ್ಲ. ಸ್ಟಾರ್ಟಿಂಗ್ ಕ್ವಶನ ನಿಮಗೆ ನಾನು ಯಾವ ಥರ ಹಾಕಿದ್ದೇನೆ ಅಂತಂದರೆ, ಈಗ ಏನು ಚೇಂಜ್ ಆಗಿದೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಥವಾ ಎಕ್ಸಾಮಿನರ್ ಮೈಂಡ್ ಸೆಟ್ಟನ್ನು ಯಾವ ಥರ ಚೇಂಜ್ ಮಾಡಿದ್ದಾರೆ, ಅವರು ಕೇಳುವಂಥ ಒಂದು ನಿರ್ಧಾರವನ್ನು ಹೇಗೆ ಬದಲಾಯಿಸಿದ್ದಾರೆ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಆ ಕ್ವಶನ್ ಅದೇ ಥರನೇ ಹಾಕಿದ್ದೀನಿ ನಾನು. ಅರ್ಥ ಆಯ್ತಲ್ವಾ? ಈಗಿನ ಇದರಲ್ಲಿ ಏನಂತಂದರೆ ಇದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ? ಇದು ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ 100%. ಇದು ಯಾಕೆ ತಪ್ಪಾಗತ್ತೆ? ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಹೆಚ್ಚು ಕೊಟ್ಟರು ಅಂದ ತಕ್ಷಣ ಸಾಕಷ್ಟು ಜನ ಏನಾರು ಅವ್ರ ಕಾಲೇಜಿಗೆ ಬಂದು ಅರ್ಜಿ ಹಾಕ್ಬೇಕಂತ ಏನಾರು ರೂಲ್ಸ್ ಇದೆಯಾ? ಇದು ಇಂಡೈರೆಕ್ಟ್ ಅಸಂಪ್ಷನ್ ಸರಿ ಹಾಕ್ತಾರೆ ಅನ್ನೋದು. ಬಂದು ಹಾಕ್ತಾರೆ ನಿಮ್ಗೆ ಹೆಂಗೆ ಗೊತ್ತು? ಯಾರು ರೂಲ್ಸ್ ಏನಾರು ಸರ್ಕಾರ ಬರೆದು ಕೊಟ್ಟಿತ್ತು ಅವ್ರಿಗೆ, ಹೆಚ್ಚು ಅಪ್ಲಿಕೇಶನ್ ಇದಕ್ಕೆ ಹಾಕ್ರಿ ಅಂತ, ಬೇರೆ ಕಾಲೇಜಿಗೆ ಹೋಗ್ಬಿಡ್ಬೋದು ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡ್ಬೋದು ಅವರು. ಸೊ ಈಗ ಏನಾಗ್ತಿದೆ, ಸ್ಟೇಟ್ಮೆಂಟ್ ಒಂದು ಮಾತ್ರ ಸರಿ. ಅರ್ಥ ಆಯ್ತಲ್ವಾ? ಇದು ಈಗಿನ ಒಂದು ಟ್ರೆಂಡ್. ಸೊ ನೀವು ಈಗ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರ ಅಂತಂದರೆ ನೀವು ಇದೇ ಆಪ್ಷನ್ನ ಚೂಸ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ದ ಮುನ್ಸಿಪಲ್ ಕಾರ್ಪೊರೇಷನ್ ಹ್ಯಾಸ್ ಅನೌನ್ಸ್ಡ್ 50% ರಿಡಕ್ಷನ್ ಇನ್ ವಾಟರ್ ಸಪ್ಲೈ ಟಿಲ್ ಮಾನ್ಸೂನ್ ಅರೈವ್ಸ್ ಇನ್ ದ ಸಿಟಿ. ಅಂದರೆ ಈಗ ಹೇಳಿಕೆ, ಮುಂಗಾರು ಮಳೆ ಬರೋವರೆಗೂ ನಗರದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನೀರು ಸರಬರಾಜಿನಲ್ಲಿ 50% ಕಡಿತ ಮಾಡಿದ್ದಾರೆ.
50% ಕಡಿತ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಇದನ್ನು ಸ್ಟೇಟ್ಮೆಂಟ್ನ ಘೋಷಣೆ ಮಾಡಿದೆ. 50% ನೀರನ್ನು ನಾವು ಕಡಿಮೆ ಕೊಡ್ತೀವಪ್ಪ, ಯಾಕೋ ನೀರು ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಮುಂದಿನ ಮುಂಗಾರು ಬರೋಳಗೆ ನಾವು ಕಡಿಮೆ ಕೊಡ್ತೀವಿ ಅಂತ. ಈಗ ನಮ್ಮ ಅಸಂಪ್ಷನ್ ಏನು? ಪೀಪಲ್ ಮೇ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಯೂನಿಲ್ಯಾಟ್ರಲ್ ಡಿಸಿಷನ್ ಆಫ್ ದ ಮುನ್ಸಿಪಲ್ ಕಾರ್ಪೊರೇಷನ್. ಮಹಾನಗರ ಪಾಲಿಕೆ ವಿರುದ್ಧ ನಿರ್ಧಾರದ ವಿರುದ್ಧ ಜನರು ಪ್ರತಿಭಟಿಸ್ಬೋದು. ಹೌದಪ್ಪ. ಈಗ ಆ್ಯಕ್ಚುಲಿ ನೋಡೋದಾದ್ರೆ ಏನಾಗುತ್ತೆ, ಪ್ರೆಸೆಂಟ್ ಸಿಚುವೇಶನ್ ನಾವು ಮಾಡೋದೇನೋ ಹೋರಾಟನೇ ಮಾಡ್ತೀವಿ, ಹಾಗೆ ಹೇಗೆ ಹಂಗೆ ಯಾಕೆ ಕಡಿಮೆ ಮಾಡ್ತೀರಾ, ನಾವು ಫೀಸ್ ಕಟ್ತೀವಿ, ಬಿಲ್ ಕಟ್ತೀವಿ, ಹಾಗೆ ಹೀಗೆ ಅಂತ. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಹಿಂಗೆ ಆಗುತ್ತೆ. ಬಟ್ ನಾವು ಗೌರ್ಮೆಂಟಿನ ಅಥಾರಿಟಿಯ ಅಥವಾ ಸ್ಟೇಟ್ಮೆಂಟಿನ ವಿರುದ್ಧವಾಗಿ ಹೋಗಂಗೈತಾ? ಇಲ್ಲ. ಎಕ್ಸಾಮಿನರ್ ಏನು ಕೇಳ್ತಾರೆ, ನೀವು ಅವ್ರಿಗೆ ವಿರುದ್ಧವಾಗಿ ಹೋಗಂಗಿಲ್ಲ. ನಿಮ್ಮ ಥಾಟ್ ಏನಾದ್ರು ಇರ್ಬೋದು, ನೀವು ಅನ್ಕೋಬೋದು ನಾವು ನೀರು ಕೊಡ್ತಾ ಇಲ್ಲ, ಹೊಡೆದಾಟ ಮಾಡೋಣ ಅಂತೇಳಿ. ಬಟ್ ಹಂಗಲ್ಲ. ಇಲ್ಲೇನು ನಾವು ಸ್ಟೇಟ್ಮೆಂಟಿಗೆ ಅಪೋಸಿಟ್ ಹೋಗಂಗಿಲ್ಲ. ಸ್ಟೇಟ್ಮೆಂಟ್ ಅವರೇ ನಮ್ಮ ಸುಪ್ರೀಂ, ಅವರೇ ದೇವರು ನಮಗೀಗ, ಯಾರು? ಗೌರ್ಮೆಂಟು. ಸೊ ಅದಕ್ಕೆ ನಾವು ವಿರುದ್ಧವಾಗಿ ಹೋಗೋಗೆ ಇಲ್ಲ. ಯಾಕಂತಂದ್ರೆ ಕ್ವಶನ್ ಕೇಳ್ತಿರೋರೆ ಗೌರ್ಮೆಂಟ್ ಅಲ್ವಾ, ಹಾಗಾಗಿ ಅವ್ರ ವಿರುದ್ಧವಾಗಿ ನಾವು ಹೋಗಂಗಿಲ್ಲ. ಸೊ ಈ ಅಸಂಪ್ಷನ್ ಏನಾಗುತ್ತೆ, ತಪ್ಪಾಗತ್ತೆ. ಪ್ರತಿಭಟಿಸ್ಬೋದು ಅಂತಂದ್ರೆ ಹಂಗೆ ಯಾವುದೋ ನೆಗೆಟಿವ್ ಸೆಂಟೆನ್ಸನ್ನು ನಾವು ತಗೋಬಾರ್ದು. ಓನ್ಲಿ ಪಾಸಿಟಿವ್ ಆಗಿರಬೇಕು. ಸುಮ್ಮನೆ ಹೊಡೆದಾಟ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋ ಥರ ಎಲ್ಲ ತಗೋಬಾರ್ದು. ಸೊ ಅವ್ರು ಪಾಸಿಟಿವ್ ಆಗಿರ್ಬೇಕು. ಸೊ ಇಲ್ಲೇ ನೋಡಿ, ಸಮರ್ಪಕ ನೀರು ನೀಡಲು ವಿಫಲವಾದ ಕಾರಣ ಮಹಾನಗರ ಪಾಲಿಕೆ ನಿವಾಸಿಗಳನ್ನು ತೆರಿಗೆಯನ್ನು ಕಡಿಮೆ ಮಾಡಬಹುದು. ಸೊ ಇದನ್ನು ನಾವು ಏನು ಮಾಡ್ಬೋದು, ಅಟ್ಲೀಸ್ಟ್ ಸರಿ ಅಂತ ತಗೋಬೋದು. ಇದು ಕೂಡ ಸರಿ ಅಂತ ತಗೋಬೋದಲ್ವಾ? ಅರ್ಥ ಆಯ್ತಾ? ಇದು ಕೂಡ ನಾವು ಸರಿ ಅಂತ ತಗೊಳ್ಬೋದು. ಯಾಕೆ ಹೇಳಿ? ನೀರು ಕಡಿಮೆ ಕೊಡ್ತಿದ್ದಾರೆ, ಸೊ ಫೀಸ್ ಏನಾದ್ರು ಕಡಿಮೆ ಮಾಡ್ತಾರೆ ಅಂತ. ಬಟ್ ಇದು ಸರಿ ಮಾಡ್ಲಿಕ್ಕಾಗತ್ತಾ? ಮೊದಲು ನಾವು ತಗೋಬೋದಿತ್ತು, ಬಟ್ ಇದು ಸರಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕಿಲ್ಲ ಅಂತಂದರೆ, ನಾವು ಗೌರ್ಮೆಂಟ್ ಮತ್ತೆ ಇದರ ಆಪೋಸಿಟ್ ಹೋಗಂಗಿಲ್ಲ. ಇದು ಮೊದಲು ಕೂಡ ತಪ್ಪು ಬಿಡಿ. ಯಾಕಂತಂದರೆ ಇದು ನಮ್ಮ ಅಸಂಪ್ಷನ್ ಮಾಡೋದು, ಇದು ಇಂಡೈರೆಕ್ಟ್ ಅಸಂಪ್ಷನ್ ಕೂಡ ಅಲ್ಲ. ನಾವು ಇದರಲ್ಲಿ ಗೌರ್ಮೆಂಟ್ ವಿರುದ್ಧವಾಗಿ ಹೋಗ್ತಾ ಇದೀವಿ. ಹೇಗೆ? ಗೌರ್ಮೆಂಟ್ ಯಾವ ಥರ ನೀವು ಫೀಸನ್ನು ಕಡಿಮೆ ಮಾಡಿ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ? ನೀವು ಗೌರ್ಮೆಂಟಿಗೆ ಲಾಸನ್ನು ಯೋಚನೆ ಮಾಡಲೇಬಾರ್ದು. ಗೌರ್ಮೆಂಟಿಗೆ ಲಾಭವನ್ನೇ ಯೋಚನೆ ಮಾಡಬೇಕು. ಹಂಗೆ ಮಾಡ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ನೀವು ಹಂಗೆ ಯಾಕೆ ಮಾಡಬೇಕು ಸರ್? ಇಲ್ಲ ನಾವು ಇದನ್ನೇ ಸರಿ ಅಂತ ಅನ್ಕೊಂತೀವಿ, ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ಎಕ್ಸಾಮಿನರ್ ಏನು ಕೇಳ್ತಾರೆ? ನೀವು ಗೌರ್ಮೆಂಟಿಗೆ ಆಪೋಸಿಟ್ ಹೋಗಂಗಿಲ್ಲ, ಗೌರ್ಮೆಂಟಿಗೆ ಲಾಭದಾಯಕವಾಗಿ ನಿಮ್ಮ ಯೋಚನೆ ಇರಬೇಕು, ಮತ್ತು ನಿರ್ಧಾರಗಳು ಕೂಡ ಪಾಸಿಟಿವ್ ಆಗಿರಬೇಕು, ಗಿಡದಾಟ ಮಾಡೋತಾ ಇರಬಾರ್ದು ಅನ್ನೋ ಥರ. ಅರ್ಥ ಆಯ್ತಲ್ವಾ? ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಈಗ ರಾಂಗ್ ಆಗತ್ತೆ. ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ನಾವು ಹೋಗುವಾಗಿಲ್ಲ, ಗೌರ್ಮೆಂಟಿಗೆ ಲಾಸ್ ಮಾಡಂಗಿಲ್ಲ. ಗೌರ್ಮೆಂಟ್ ಯಾಕೆ ಲಾಸ್ ಮಾಡ್ಕೊಳ್ತಾರೆ? ಫೀಸ್ ಎಲ್ಲ ಕಡಿಮೆ ಮಾಡಿ 50% ಕಡಿಮೆ ಕೊಡ್ತೀವಿ ಅಂತಾರೆ, ಫೀಸ್ ಕಡಿಮೆ ಮಾಡಿ ಅವ್ರು ಲಾಸ್ ಮಾಡ್ಕೊತಾರ? ಇಲ್ಲ. ಸೊ ಏನಾಗುತ್ತೆ ಇದರಲ್ಲಿ? ಎರಡೂ ಕೂಡ ತಪ್ಪಾಗತ್ತೆ, ಯಾವುದು ಕೂಡ ಅಡಕವಾಗುವುದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದರೆ ಏನಿದು? ರಾಜ್ಯದಲ್ಲಿ ತೀವ್ರ ಉಷ್ಣಗಾಳಿ ಇರುವುದರಿಂದ ಸರ್ಕಾರವು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 15 ದಿನಗಳವರೆಗೆ ಎಲ್ಲ ಶಾಲೆಗಳನ್ನು ಮುಚ್ಚಲು ತಿಳಿಸಿದೆ. ಅರ್ಥ ಆಯ್ತಲ್ವಾ ಏನಂತ? ಇನ್ ವ್ಯೂ ಆಫ್ ದ ಸಿವಿಯರ್ ಹೀಟ್ ವೇವ್ಸ್ ಪಾಸಿಂಗ್ ಥ್ರೂ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಆಲ್ ದ ಸ್ಕೂಲ್ಸ್ ಟು ರಿಮೈನ್ ಕ್ಲೋಸ್ಡ್ ಫಾರ್ ದ ನೆಕ್ಸ್ಟ್ ಫೋರ್ಟ್ನೈಟ್ ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್. ಅರ್ಥ ಆಯ್ತಲ್ಲ ಸ್ಟೇಟ್ಮೆಂಟ್? ಅರ್ಥ ಆಯ್ತಾ? ಏನು ಮಾಡ್ತೇವೆ? ರಾಜ್ಯದಲ್ಲಿ ತೀವ್ರವಾದ ಉಷ್ಣ ಗಾಳಿ ಇರೋದ್ರಿಂದ ಏನು ಮಾಡ್ತಿದೆ, ಮುಂದಿನ 15 ದಿನಕ್ಕೆ ಎಲ್ಲ ಶಾಲೆಗಳನ್ನು ನಾವು ಕ್ಲೋಸ್ ಮಾಡಿ ಅಂತ ಹೇಳಿ ಗೌರ್ಮೆಂಟ್ ಏನು ಹೇಳಿದೆ. ಈಗ ಇದಕ್ಕೆ ನಾವು ಅನುಮಾನ ಅಥವಾ ಪೂರ್ವಾನುಭವವನ್ನು ನೋಡೋದಾದರೆ ಏನು? ಉಷ್ಣಗಾಳಿಯು 15 ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿಯಬಹುದು. ಅಂದರೆ ಓಕೆ, ದ ಹೀಟ್ ವೇವ್ ಮೇ ನಾಟ್ ಕಂಟಿನ್ಯೂ ಬಿಯಾಂಡ್ ಎ ಫೋರ್ಟ್ನೈಟ್. ಇದೇನು ಏನೋ ಮಿಸ್ಟೇಕ್ ಆಗಿದೆಯಲ್ಲ, ಉಲ್ಟಾ ಆಗಿದೆ ಇದು. 1 ನಿಮಿಷ. ಇಂಗ್ಲೀಷಲ್ಲಿ ಏನಿದೆ? ದ ಹೀಟ್ ವೇವ್ ಮೇ ನಾಟ್ ಕಂಟಿನ್ಯೂ ಬಿಯಾಂಡ್. ಮೇ ನಾಟ್. ಇಲ್ಲೂ ಮುಂದುವರಿಯದಿರಬಹುದು. ನಾ ಮುಂದುವರಿಯಬಹುದು ಅಂತ ಇದೆ ಅಂತ ಅನ್ಕೊಂಡೆ, ಮುಂದುವರಿಯದಿರಬಹುದಲ್ವಾ? ಓಕೆ. ಅಂದರೆ 15 ದಿನಗಳವರೆಗೆ ಅವರು ಮುಚ್ಚಲು ತಿಳಿಸಿದೆ ಅಂತ. ಈ ಫಸ್ಟ್ ಸೆಂಟೆನ್ಸ್ ಏನು ಹೇಳ್ತದೆ ಅಂದರೆ, ಉಷ್ಣ ಗಾಳಿ ಇದೆಯಲ್ಲ 15 ದಿನಗಳಿಂದ ಹೆಚ್ಚು ಕಾಲ ಮುಂದುವರಿದೇ ಇರಬಹುದು, ಅಂದರೆ ಕಡಿಮೆ ಆಗ್ಬೋದು, ಅಲ್ಲಿ ನಿಲ್ಬೋದು ಅಂತ ಗೌರ್ಮೆಂಟ್ ಈ ನಿರ್ಧಾರ ಯಾಕೆ ತಗೊಂಡಿರುತ್ತೆ ಹೇಳ್ರಿ? ಯಾವುದೋ ಮೆಟ್ರಾಲಜಿ ಇದಕ್ಕೆ ಕೇಳಿ, ಸಿಸ್ಟಮ್ಗೆ ಕೇಳಿ, ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಕೇಳಿಕೊಂಡು ಈ ಮುಂದಿನ 15 ದಿನ ಆದಮೇಲೆ ಮೇ ಬಿ ಕಡಿಮೆ ಆಗ್ಬೋದು ಅನ್ನೋದನ್ನು ತಿಳ್ಕೊಂಡು ಅವರು ನಿರ್ಧಾರ ತಗೊಂಡಿರ್ಬೋದಲ್ವಾ? ಅಂತಂದರೆ ಇದು ಅವ್ರು 15 ದಿನಗಳವರೆಗೆ ಹೇಳಿದ್ದಾರೆ ಅಂತಂದರೆ 15 ದಿನಗಳ ನೆಕ್ಸ್ಟ್ ಕಡಿಮೆ ಆಗುತ್ತೆ ಅಂತ, ಜಾಸ್ತಿ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಮಾಡ್ತಿದ್ರು ಅವರು. ಅಂದರೆ ಡೈರೆಕ್ಟಾಗಿ ಏನಾಗಿದೆ, ಇದು ಸ್ಟೇಟ್ಮೆಂಟ್ ಬೇಸ್ಡ್ ಆಗೇ ಇದೆ. ಅರ್ಥ ಆಯ್ತಲ್ವಾ? ಕಡಿಮೆ ಆದರೂ ಆಗ್ಬೋದು, ಮುಂದಿನ ಏನೋ ಮುಂದುವರಿದೇ ಇರಬಹುದು. ಸೊ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿ. ಈಗ ಏನು 15 ದಿನಗಳ ನಂತರವು 15 ಇಲ್ಲಾಗಿದೆ 15 ದಿನಗಳ ನಂತರವೂ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಅನುಮತಿಸದಿರಬಹುದು. ಇದು ಹೌದಾ? 15 ದಿವಸ ಆದಮೇಲೆ ಈಗ ನೋಡ್ರಿ,
ಕೆಲವರು ಅನ್ಕೊಂತಾರೆ ಈಟ್ ವೇವ್ ಸ್ವಲ್ಪ ಇರ್ಬೋದು, ನಂಗೆ ಇಷ್ಟ ಇಲ್ಲ, ನಾವು ಇಷ್ಟು ದಿನ ಆಗೈತೆ ಲಾಕ್ಡೌನು, ಇನ್ಮೇಲೂ ನಾನು ಶಾಲೆಗೆ ಕಳ್ಸಲ್ಲಪ್ಪ ಅನ್ನೋ ಥರ ಕೆಲವರು ಇರ್ಬೋದು. ಬಟ್ ಈಗಿನ ಕಾಲದಾಗ ಬಿಡಿ, ನಮ್ಮ ಅಪ್ಪ ಅಮ್ಮ ಕೋಲು ಇದು ಬೆಲ್ಟ್ ಎಲ್ಲ ತಗೊಂಡು ಓಡಿಸ್ತಾರೆ, ನಡಿ ಶಾಲೆಗೆ ಅಂತೇಳಿ. ಮನೇಲಿ ಕೂತ್ಕೊಂಡು ಏನು ದನ ಕಾಯ್ತಾ ಇದೆಯಲ್ಲಿ ನಡಿ ಶಾಲೆಗೆ ಅಂತ ಓಡಿಸ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಯಾರು ಈಗ ಮನೇಲಿ ನಿರಾಕರಿಸೋದಿಲ್ಲ, ನಮ್ಮ ಇಂಡಿಯನ್ ಪೇರೆಂಟ್ಸ್ ಅಂತ ಬಿಡಿ. ಇದೇನೋ ರೀಲ್ಸ್ ಎಲ್ಲ ನೋಡ್ತಿರಲ್ವ ನೀವು, ಇದು ದೊಣ್ಣೆ ದೋಟಿ ಎಲ್ಲ ತಗೊಂಡು ಓಡಿಸ್ಕೊಂಡು ಹೋಗ್ತಾರೆ ಹಂಗೆ. ನಮ್ಮ ಇಂಡಿಯನ್ ಮದರ್ಗಳೇ ಟ್ಯಾಲೆಂಟೇ ಬೇರೆ, ಫುಲ್ ಹೆವಿ ಹಾವಳಿ. ಸೊ ಅವರು ನಿರಾಕರಿಸ್ಬೋದು ಅನ್ನೋದು ಸ್ಟೇಟ್ಮೆಂಟಿಗೆ ಆಪೋಸಿಟ್ ಆಗಿದೆ. ನೀವು ಸ್ಟೇಟ್ಮೆಂಟಿಗೆ ಇಲ್ಲಿವರೆಗೂ ರಜೆ ಕೊಟ್ಟಿದ್ದಾರೆ ಅಂತಂದರೆ ನೀವು ಮುಂದಿನ ವರ್ಷ ಕಳಿಸ್ಲೇಬೇಕು. ಇದನ್ನು ನೀವು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡಾಗಿ ಇದೆಯಾ ಇದು? ಇಲ್ಲ, ಇದೊಂದು ನಿಮ್ಮ ಅಸಂಪ್ಷನ್ ಅಷ್ಟೇ, ಬರೀ ಅಸಂಪ್ಷನ್. ಸೊ ಇದು ತಪ್ಪು. ಹಾಗಾಗಿ ಯಾವುದು ಸ್ಟೇಟ್ಮೆಂಟ್ ಓನ್ಲಿ ಒಂದು ಮಾತ್ರ ಅಡಕವಾಗಿದೆ. ಅರ್ಥ ಆಯ್ತಲ್ವಾ? 5th ಕ್ವಶನ್ ಆಯಿತು. ನೆಕ್ಸ್ಟು 6th ಕ್ವಶನ್. ಈಗ ಮೆನಿ ಪೀಪಲ್ ವರ್ ಕಾಟ್ ಬೈ ರೈಲ್ವೆ ಪೊಲೀಸ್ ವೈಲ್ ದೇ ವರ್ ಟ್ರೈಯಿಂಗ್ ಟು ಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್ ಇಂಪೋಸ್ಡ್ ಹೆವಿ ಪೆನಾಲ್ಟಿ ಬಿಫೋರ್ ರಿಯಲೈಸಿಂಗ್ ದೆಮ್. ಅಂತಂದರೆ ಅವರಿಗೆ ಇದಾಗಲಿಕ್ಕಿಂತ ಮೊದಲೇ, ರಿಯಲೈಸ್ ಆಗಕ್ಕಿಂತ ಮೊದಲೇ ಅವ್ರು ಪೆನಾಲ್ಟಿ ಹಾಕ್ಬಿಟ್ರು. ಅಂದರೆ ರೈಲ್ವೆ ಹಳ್ಳಿಗಳನ್ನು ದಾಟಲು ಪ್ರಯತ್ನಿಸುತ್ತಿದ್ದ ಅನೇಕ ಜನರನ್ನು ರೈಲ್ವೆ ಪೊಲೀಸರು ಏನು ಮಾಡಿದ್ರು, ಹಿಡಿದ್ರು. ಈಗ ನೋಡ್ತಾ ಇರ್ಬೋದು ನಾವು, ಈಗ ಮೊದಲು ಕೆಲವು ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಈ ಥರದೊಂದು ಮಧ್ಯ ಒಂದು ಬ್ಯಾರಿಕೇಡ್ ಥರ ಆಗಿದೆ. ನಮ್ಮ ನಾರ್ಮಲ್ ಆಗಿ ಸುಮಾರು ಸ್ಟೇಷನ್ಗಳಲ್ಲಿ 2 ಟ್ರ್ಯಾಕ್ ಇದಾವೆ ಅಂತಂದರೆ ಮಧ್ಯೆ ಏನೂ ಇರೋದಿಲ್ಲ. ಎಲ್ಲರೂ ಆಚೆ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕಂದ್ರೆ ಏನು ಮಾಡ್ತಾರೆ, ಇಲ್ಲೇ ಟ್ರ್ಯಾಕನ್ನು ಇಳಿದು ಈಚೆಗೆ ದಾಟ್ಬಿಡ್ತಾರೆ. ಸೊ ಇದಕ್ಕೆ ಇದು ತಪ್ಪಲ್ವಾ? ಸುಮ್ಮನೆ ಇದು ಏನೋ ಒಂದು ಅನಾಹುತ ಆಗ್ಬೋದು, ಏನೋ ಒಂದು ಎಡವಟ್ಟು ಆಗ್ಬಿಡ್ಬೋದು. ಇದನ್ನ ನಾವು ಮಾಡಬಾರ್ದು. ಫ್ಲೈಓವರ್ ಬ್ರಿಡ್ಜ್ ಮಾಡಿರ್ತಾರೆ ಇಲ್ಲಿ, ಅದ್ರ ಮೇಲೆ ಹತ್ತು ಬರುವಂಥ ನಾವು ಕೆಲಸವನ್ನು ಮಾಡಬೇಕು. ಸೊ ಇದನ್ನ ಕಂಡಿಡಿದು ಏನು ಮಾಡಿದ್ದಾರೆ, ರೈಲ್ವೆ ಇವರು ಭಾರೀ ದಂಡವನ್ನು ವಿಧಿಸ್ಬಿಟ್ಟಿದ್ದಾರೆ. ಈಗ ಇದಕ್ಕೆ ಅಸಂಪ್ಷನ್ ಏನಾಗುತ್ತೆ, ಭವಿಷ್ಯದಲ್ಲಿ ಜನರು ರೈಲ್ವೆ ಹಳ್ಳಿಗಳನ್ನು ದಾಟುವುದರಿಂದ ದೂರವಿರಬಹುದು. ಹೌದಾ? ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ ಅದು. ಯಾಕೆ ಹೇಳ್ರಿ? ನಮ್ಮ ಅಸಂಪ್ಷನ್ ಬಿಡ್ರಿ, ಅವ್ರು ಎಷ್ಟು ಪೆನಾಲ್ಟಿ ಹಾಕಿದ್ರು ನಮ್ಮ ಹುಡ್ರು ಮತ್ತೆ ರೈಲ್ವೆ ಹಳ್ಳಿ ಬಿದ್ದಂಗೆ ಹಾಕಿ ಹೋಗ್ತಾ ಇರ್ತಾರೆ, ಅದು ಬೇರೆ. ಬಟ್ ಇದ್ರ ಪ್ರಕಾರ ಏನಾಗತ್ತೆ, ಇದು ಸ್ಟೇಟ್ಮೆಂಟ್ಗೆ ಆಪೋಸಿಟ್ ಆಗಿದೆಯಾ? ಇಲ್ಲ. ಇದು ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿ ಅಥವಾ ಇಲ್ಲಾಜಿಕಲ್ ಆಗಿದೆಯಾ? ಇಲ್ಲ. ಇವರು ಆ್ಯಕ್ಚುಲಿ ಈ ಭಾರಿ ದಂಡವನ್ನ ಯಾಕೆ ಹಾಕ್ತಿದ್ದಾರೆ? ಯಾಕೆ ಗೌರ್ಮೆಂಟಿಗೆ ದುಡ್ಡು ಮಾಡಕ್ಕ? ನಮ್ಮ ಜನ ಹಂಗೆ ಹೇಳ್ತಾರೆ, ಗೌರ್ಮೆಂಟಿಗೆ ದುಡ್ಡು ಆಗುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ ಅಂತಾನೆ ಮಾಡ್ತಾರೆ ಅಂತ, ಅದು ಬೇರೆ. ಆದರೆ ಇಲ್ಲಿ ನಾವು ಯಾವ ಥರ ತಗೋಬೇಕು, ಇದನ್ನ ಕಡಿಮೆ ಮಾಡಲಿಕ್ಕೆ ಅಂತಂದ್ರೆ ದಾಟುವುದನ್ನ ದೂರವಿರಬಹುದು, ಕಡಿಮೆ ಆಗಲಿ ಅಂತಾನೆ ಈ ನಿರ್ಧಾರ ತಗೊಂಡಿರ್ಬೇಕಾದ್ರೆ, ಈ ನಿರ್ಧಾರ ತಗೊಂಡಿರೋ ಉದ್ದೇಶನೇ ಇದು ಅಂತಂದ್ಮೇಲೆ ನಾವು ಇದನ್ನ ಸರಿ ಮಾಡದೆ ನಾವು ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ಹೋದಂಗೆ ಆಗಲ್ವಾ? ಸೊ ಇದೇನಾಗುತ್ತೆ, ಇದು ಸ್ಟೇಟ್ಮೆಂಟು ಸರಿಯಾಗತ್ತೆ. ಪೀಪಲ್ ಮೇ ಕಂಟಿನ್ಯೂ ಟು ಕ್ರಾಸಿಂಗ್ ರೈಲ್ವೆ ಬ್ರಿಡ್ಜ್ ಪೇ ನೋಡ್ರಿ, ಇದು ಜನರು ದಾಟೋದನ್ನು ಮುಂದುವರಿಸ್ಬೋದು ಅಂತ ಹೆಚ್ಚು ಹೆಚ್ಚು ದಂಡವನ್ನು ಕಟ್ಕಂತ. ಇದೇನಾಗುತ್ತೆ, ಕೆಲವ್ರು ಹಂಗೆ ಮಾಡ್ತಾ ಇರ್ಬೋದು, ದಂಡ ಕೊಟ್ಟರೋಡಿಲ್ಲ ನಾವು ಮಾಡೋಣ ಅಂತ. ಆದರೂ ಆಲ್ಮೋಸ್ಟ್ ಯಾರು ಹಂಗೆ ಮಾಡ್ತಾರ, ದಂಡ ಇನ್ನೂ ಕಂಟಿನ್ಯೂ ಮಾಡ್ತಾರೆ. ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಹಾಕಿದ್ಮೇಲೆ ಯಾರು ಕಂಟಿನ್ಯೂ ಮಾಡ್ತಾರ? ಎಂಥ ಸ್ಟೇಟ್ಮೆಂಟ್ ಇದು? ತುಂಬ ಈಸಿ ಕ್ವಶನ್ ಇದು. ಏನಿದೆ ಇದರಲ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಸರಿಯಾಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಏನು? ಮರುದಿನ ನಗರದಲ್ಲಿ ನಡೆಯದಿರುವ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಟಿಕೆಟ್ ಖರೀದಿಸಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸರತಿಯಲ್ಲಿ ನಿಂತಿದ್ದರು. ಅಂದ್ರೆ ಎ ವೆರಿ ಲಾರ್ಜ್ ನಂಬರ್ ಆಫ್ ಪೀಪಲ್ ಸ್ಟುಡ್ ಇನ್ ಕ್ಯೂ ಫಾರ್ ಬೈಯಿಂಗ್ ಟಿಕೆಟ್ ಫಾರ್ ದ 1-day ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಶೆಡ್ಯೂಲ್ಡ್ ಟು ಬಿ ಪ್ಲೇಡ್ ಇನ್ ದ ಸಿಟಿ ಇನ್ ದ ನೆಕ್ಸ್ಟ್ ಡೇ. ಅರ್ಥ ಆಯ್ತಲ್ವಾ ಕ್ವಶನ್ನು? ಈಗ ಅಂದರೆ ಅದೊಂದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಿದೆ, ಮೇ ಬಿ ವರ್ಲ್ಡ್ ಕಪ್ ನಡೀತಿದೆ, ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಾನೆ ಅನ್ಕೊಡ್ರಿ, ಭಯಂಕರ ಟ್ರೆಂಡ್, ಅದಕ್ಕೆ ಹೆವಿ ಜನ ಸರತಿ ಸಲ ನಿಂತಿದ್ದಾರೆ. ಈಗ ಅಸಂಪ್ಷನ್ ಏನು? ಮುಂದಿನ 6 ತಿಂಗಳುಗಳವರೆಗೆ ನಗರದಲ್ಲಿ ಯಾವುದೇ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯ ನಡೆಯದೆಯೇ ಇರಬಹುದು. ಅರ್ಥ ಆಯ್ತಾ? ಮುಂದಿನ 6 ತಿಂಗಳವರೆಗೆ ಅಂತ ಯಾವುದೇ ಪಂದ್ಯ ನಡೆದೇ ಇರ್ಬೋದು. ಮುಂದಿಗೆ ನಡಿಲೇ ಇರೋದಕ್ಕೂ ಇವತ್ತಿಗೂ ಏನು ಸಂಬಂಧ ರೀ? ಮುಂದೆ 6 ತಿಂಗಳು ಪಂದ್ಯ ನಡೆದ್ರೆ ನಾಳೆ ಏನು ಪಂದ್ಯ ಹೋಗೋದೇನು ಬಿಡ್ತಾರ ಜನ? ಮುಂದೆ ಪಂದ್ಯ ನಡೆಯಲ್ಲ ಅಂತೇಳಿ ನಾಳೆ ಮ್ಯಾಚ್ ನಾಳೆಗೆ ನೋಡಕ್ಕೆ ಹೋಗ್ತಾ ಇದ್ದಾರೆ, ಮುಂದಿನ ನಡೆಯಲ್ಲ ಅಂತೇಳಿ ಇವತ್ತಿನಕ್ಕೆ ನೋಡ್ತಾ ಹೋಗ್ತಿದ್ದಾರೆ. ನಾಳೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಮುಂದೆ ನಡೆಯಲ್ಲ ಅಂತ ಅನ್ಕೊಂಡು ನಾವು ಈಗ ಟಿಕೆಟ್ ಸರಿತಿದ ಸಾಲ ನಿಂತಿದ್ದಾರೆ ಅಂತ ಏನಾರು ಹೇಳೋಕ್ಕಾಗುತ್ತೆ? ಇದು 100% ತಪ್ಪಲ್ಲ ಇದು? ಓಕೆ, ತಪ್ಪು. ಸರತಿಯಲ್ಲಿ ನಿಂತವರಿಗೆ ಹೆಚ್ಚಿನವರಿಗೆ ಪಂದ್ಯದ ಟಿಕೆಟ್ ಸಿಗದೇ ಇರಬಹುದು. ಮೆಜಾರಿಟಿ ಆಫ್ ದ ಪೀಪಲ್ who stood in the queue may be able to get ticket for the 1-day international may be able to get the ticket for the 1-day international cricket match. ಓಕೆನಾ?
ಹಾ, ಇಲ್ಲಿ ಸಿಗಬಹುದಾ? ಅದೇ ಸಿಗದಿರಬಹುದು ಅಂತಿದೆ. ಇಲ್ಲಿ ಮೇಲ್ ನೋಡ್ರೆ ಸಿಗಬಹುದು ಅಂತಿದೆಯಲ್ಲ, ಏನ್ ಕತೆ? ನಾನೇ ಉಲ್ಟಾ ಪಲ್ಟಾ ಓದ್ತಿದ್ದೇನೆ. ಸಿಗಬಹುದು. ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತಂದ್ರೆ ಅವ್ರು ಟಿಕೆಟ್ ತಗೊಳ್ಳಿಕ್ಕೆ ನಿಂತಿದಾರಲ್ವಾ? ಮೆಜಾರಿಟಿ ಆಫ್ ದಿ ಸಿಕ್ಕೇ ಸಿಗತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಆಲ್ಮೋಸ್ಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ, ಅವ್ರು ಟಿಕೆಟ್ ಸೇಲ್ ಮಾಡ್ಲಿಕ್ಕೆ ಇದ್ದಾರೆ, ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಮೆಜಾರಿಟಿಗೆ ಸಿಕ್ಕೇ ಸಿಗತ್ತೆ ಟಿಕೆಟ್. ಮತ್ತೆ ಅವರು ಆಲ್ಮೋಸ್ಟ್ ಸೀಟ್ ಫುಲ್ ಮಾಡ್ಲಿಕ್ಕೆ ಅವ್ರು ಟಿಕೆಟ್ ಕೊಡ್ದಂಗೆ ಕಳಿಸ್ತಾರೆ, ಇಲ್ಲ ಟಿಕೆಟ್ ಸಿಗತ್ತೆ. ಸೊ ಏನಾಗುತ್ತೆ ಇದು? ಸ್ಟೇಟ್ಮೆಂಟ್ 2 ಮಾತ್ರ ಅಡಕವಾಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಏನು? ದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅರ್ಜ್ಡ್ ಮೆಂಬರ್ಸ್ ಟು ಸ್ಟೇ ಅವೇ ಫ್ರಮ್ ದ ಆನ್ಯುವಲ್ ಫಂಕ್ಷನ್ ಆಸ್ ಮೆನಿ ಡಿಮ್ಯಾಂಡ್ಸ್ ವರ್ ನಾಟ್ ಮೆಟ್ ಬೈ ದ ಮ್ಯಾನೇಜ್ಮೆಂಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಅವ್ರ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲ್ಲ, ಅದಕ್ಕೋಸ್ಕರ ಎಲ್ಲರೂ ಫಂಕ್ಷನಿಗೆ ಹೋಗ್ಬೇಡ್ರಪ್ಪ ಅಂತ ಅವರು ಎಂಪ್ಲಾಯೀಸ್ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರು. ಅವ್ರು ಹೇಳ್ತಾ ಇದ್ರು ನೋಡ್ರಿ, ಆಡಳಿತ ಮಂಡಳಿಯು ತಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ವಾರ್ಷಿಕ ಕಾರ್ಯಕ್ರಮಗಳಿಂದ ದೂರವಿರಲು ತನ್ನ ಉದ್ಯೋಗಿಗಳ ಸಂಘವು ಸದಸ್ಯರನ್ನು ಒತ್ತಾಯಿಸಿದೆ. ಅಂದ್ರೆ ಉದ್ಯೋಗಿಗಳೊಂದು ಸಂಘ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದಾರೆ ಅಂತಂದ್ರೆ, ಫಂಕ್ಷನಿಗೆ ನೀವು ಹೋಗ್ಬೇಡ್ರಪ್ಪ ಅಂತ ಹೇಳಿ, ನೀವೆಲ್ಲ ಫಂಕ್ಷನಿಂದ ದೂರ ಇರೋ, ಅವ್ರ ಮನೆ ಫಂಕ್ಷನ್ ನಾವು ಹೋಗೋದು ಬೇಡ, ಏನಕ್ಕಂದ್ರೆ ನಮ್ಮ ಡಿಮ್ಯಾಂಡನ್ನು ಅವ್ರು ಫುಲ್ಫಿಲ್ಲೇ ಮಾಡಿಲ್ಲ, ನಾವು ಏನಕ್ಕೆ ಅವ್ರು ಹೋಗಬೇಕು, ಬೇಡಿಕೆಯನ್ನು ಫುಲ್ಫಿಲ್ ಮಾಡಿದ್ಮೇಲೆ ಅಂತ ಅವರು ಹೇಳಿದ್ದಾರೆ. ಈಗ ಇದೊಂದು ಸ್ಟೇಟ್ಮೆಂಟ್. ಇದಕ್ಕೆ ಅನುಮಾನ ಏನು, ಪೂರ್ವಾನುಭವನೆ ಏನಿರ್ಬೋದು? ಏನೋ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಅಸೋಸಿಯೇಷನ್ ಮೆ ನಾಟ್ ಅಟೆಂಡ್ ದ ಫಂಕ್ಷನ್. ಸಂಘದ ಹೆಚ್ಚಿನ ಸದಸ್ಯರು ಕಾರ್ಯಕ್ರಮಕ್ಕೆ ಹಾಜರಾಗದೇ ಇರಬಹುದು. ಹೌದು, ಯಾಕಂದ್ರೆ ಅವ್ರ ಅಸೋಸಿಯೇಷನ್ ನಿರ್ಧಾರ ತಗೊಂಡಿದ್ದಾರೆ ಅಂದಮೇಲೆ ಅವ್ರು ಮತ್ತೆ ಯಾಕೆ ಹೋಗ್ತಾರೆ ಫಂಕ್ಷನ್ಗೆ? ಸಾಕಷ್ಟು ಜನ ಅವ್ರ ಫಂಕ್ಷನ್ಗೆ ಹೋಗದೇ ಇರೋ ಚಾನ್ಸಸ್ ಇರುತ್ತೆ. ಇದು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಹೇಗಿದೆ ಅಂತ. ಇದು ಯಾವುದೇ ಇಂಡೈರೆಕ್ಟ್ ಆಗಿ ನಾವು ಅನ್ಕೊಂತಿರೋದಲ್ಲ. ಇವರಿಲ್ಲಿ ಬೇಡ ಅಂದಿದ್ದಾರೆ, ಇವರಿಲ್ಲಿ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿದೆ. ಈಗ ಆಡಳಿತ ಮಂಡಳಿಯು ವಾರ್ಷಿಕ ಕಾರ್ಯಕ್ರಮವನ್ನು ರದ್ದುಗೊಳಿಸಬಹುದು. ಅರೆ, ಇದು ಯಾಕೆ? ಈಗ ನಿಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಒಂದು ಮದುವೆ ಆಗ್ತಾ ಇದೆ, ನೀನು ಹೋಗಲ್ಲ ಅಂತಂದ್ರೆ ಮದುವೆ ನಿಲ್ಲಿಸ್ತಾರ? ಹೇಳ್ರಿ, ಮದುವೆ ನಿಲ್ಲಿಸ್ತಾರನ್ರಿ? ನೀನು ಹೋಗಿಲ್ಲ ಅಂತ ತಕ್ಷಣ ಮದುವೆ ನಿಲ್ಲಿಸ್ಬಿಡ್ತಾರೆ? ಹುಡುಗನೇ ಹೋಗಿಲ್ಲ ಅಂದ್ರೆ ಮದುವೆ ನಿಲ್ಲಿಸ್ತಾರೆ, ಅದು ಬೇರೆ ಪ್ರಶ್ನೆ. ಇಲ್ಲೇನೆಲ್ಲರೂ ಹೇಳಿದಾರ, ಇವರಿಗೋಸ್ಕರನೇ ಪ್ರೋಗ್ರಾಮ್ ಮಾಡ್ತಿದ್ದೀವಿ, ಇವ್ರು ಇಲ್ಲದೆ ಇದ್ರೆ ಒಂಥರ ಪ್ರೋಗ್ರಾಮ್ ನಡೆಯಲ್ಲ, ಇವರೇ ಇಂಪಾರ್ಟೆಂಟ್ ಅಂತ. ಅಂದ್ರೆ ಮದುವೆ ಹುಡುಗ ಹೇಗಿದೆಯೋ ಹಾಗೆ ಹುಡುಗನ್ ಥರ ಅಂತ ಎಲ್ಲರೂ ಹೇಳಿದಾರ? ಹೇಳಿಲ್ಲ ಅಲ್ವಾ? ಈಗಲೂ ಅಷ್ಟೇ, ನಿಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಆಯ್ತು ಅಂತಂದ್ರೆ ನೀವು ಹೋಗಿಲ್ಲ ಅಂತ ಮದುವೆ ನಿಲ್ಲಿಸ್ತಾರ? ಅಂದ್ರೆ ಆಡಳಿತ ಮಂಡಳಿದ ಅವ್ರ ಕಂಪ್ನಿದೇನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ, ಇವರೆಲ್ಲ ಫಂಕ್ಷನ್ ಹೋಗಿಲ್ಲ ಅಂತ ರದ್ದುಗೊಳಿಸೋದು ಯಾವ ಒಂದು ಲಾಜಿಕ್ ಇದೆ? ರಾಂಗ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ 1 ಮಾತ್ರ ಸರಿ. ಅರ್ಥ ಆಯ್ತಾ? ರೆಕಾರ್ಡ್ ಆಗುತ್ತಲ್ಲ ನೋಡ್ಕೊಳ್ಳೋಣಪ್ಪ, ಒಂದು ನಿಮಿಷ. ಇಷ್ಟೋ ತನಕ ಮಾಡೋಣ, ವೇಸ್ಟ್ ಆಗುತ್ತಾ? ರೆಕಾರ್ಡಿಂಗ್ ಆಗ್ತಾ ಇದೆ. ಓಕೆ, ಆಗ್ತಾ ಇದೆ. ಈಗ ಏನೋ ಸ್ಟೇಟ್ಮೆಂಟ್ 1 ಅಡಕವಾಗಿದೆ. ಓಕೆನಾ? ಈ ಕ್ವಶನ್ ಅರ್ಥ ಆಯ್ತಲ್ವ ಹೇಗೆ ಅಂತೇಳಿ? ಓಕೆ, ನೆಕ್ಸ್ಟ್ ಕ್ವಶನಿಗೆ ಬಂದರೆ, ದ ಸರ್ಪಂಚ್ ಆಫ್ ದ ವಿಲೇಜ್ ಕಾಲ್ಡ್ ದ ಮೀಟಿಂಗ್ ಆಲ್ ದ ಹೆಡ್ಸ್ ಆಫ್ ದ ಫ್ಯಾಮಿಲೀಸ್ ಟು ಡಿಸ್ಕಸ್ ದ ಪ್ರಾಬ್ಲಮ್ ಆಫ್ ದ ಶಾರ್ಟೇಜ್ ಆಫ್ ವಾಟರ್ ಡ್ರಿಂಕಿಂಗ್ ವಾಟರ್ ಇನ್ ದ ವಿಲೇಜ್. ಓಕೆನಾ? ಡ್ರಿಂಕಿಂಗ್ ವಾಟರ್ ಅಂದರೆ ಕುಡಿಯುವ ನೀರು. ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವದ ಬಗ್ಗೆ ಚರ್ಚಿಸಲು ಗ್ರಾಮದ ಸರ್ಪಂಚ್ ಅಂತ ಇರ್ತಾರೆ ಗ್ರಾಮದಲ್ಲಿ, ಒಬ್ರು ಹೆಡ್, ಅವರು ಎಲ್ಲ ಕುಟುಂಬಗಳ ಮುಖ್ಯಸ್ಥರ ಸಭೆಯನ್ನು ಕರೆದರು. ಇದಕ್ಕೆ ಅಸಂಪ್ಷನ್ ಏನು? ದ ಸರ್ಪಂಚ್ ಹ್ಯಾಡ್ ಅರ್ಲಿಯರ್ ಕಾಲ್ಡ್ ಸಚ್ ಮೀಟಿಂಗ್ ಸೊ ಡಿಸ್ಕಸ್ ದ ವೇರಿಯಸ್ ಪ್ರಾಬ್ಲಮ್ಸ್. ಸರ್ಪಂಚರು ಈ ಹಿಂದೆ ವಿವಿಧ ಸಮಸ್ಯೆಗಳ ಚರ್ಚೆಗಾಗಿ ಅವ್ರು ಏನು ಮಾಡಿದ್ರು, ಸಭೆಯನ್ನು ಕರೆದಿದ್ರು. ಇದಕ್ಕೂ ನಮಗೂ ಏನು ಸಂಬಂಧ? ಅವ್ರು ಹಿಂದೆ ಕರೆದಿದ್ದು ಬಿಟ್ರು, ನಮಗೆ ಇದು ಈ ಸೆಂಟೆನ್ಸಿಗೆ ಇದಕ್ಕೂ ಸಂಬಂಧ ಐತಾ? ಅವ್ರು ಹಿಂದೆ ಕರೆದಿದ್ದಕ್ಕೂ ನಮಗೂ ಈಗ ಏನು ಸಂಬಂಧ? ಈಗಿನ ಮ್ಯಾಟ್ರ್ ಮಾತಾಡಿ, ಹಿಂದಿಂದೆಲ್ಲ ಬೇಡ ನಮಗೆ. ಹಿಂದಿನ ಮಾತು ಗಾಳಿಗೆ ಹೊರಟೋಯ್ತು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಸ್ಟೇಟ್ಮೆಂಟು, ಹೆಚ್ಚಿನ ಕುಟುಂಬದ ಮುಖ್ಯಸ್ಥರು ಸರ್ಪಂಚರು ಕರೆದ ಸಭೆಗೆ ಹಾಜರಾಗಬಹುದು. ಮೋಸ್ಟ್ ಆಫ್ ದ ಹೆಡ್ಸ್ ಆಫ್ ದ ಫ್ಯಾಮಿಲೀಸ್ ಮೇ ಅಟೆಂಡ್ ದ ಮೀಟಿಂಗ್ ಕಾಲ್ಡ್ ಬೈ ದ ಸರ್ಪಂಚ್. ಈಗ ಸ್ಟೇಟ್ಮೆಂಟ್ ಒಂದಿದೆ, ಕರೆದಿದ್ದಾರೆ, ಯಾರೋ ಒಂದು ಅಥಾರಿಟಿ ಕರೆದಿದೆ ಅಂತ, ಗೌರ್ಮೆಂಟ್ ಅಥಾರಿಟಿ ಅನ್ನೋ ಥರ ತಿಳ್ಕೊಳ್ಳಿ. ಕರೆದಿದೆ ಅಂತಂದರೆ ಎಲ್ಲರೂ ಯಾರು ವಿರೋಧ ಮಾಡ್ತಾರಾ? ಹೋಗ್ತಾರೆ ತಾನೆ, ಯಾಕಂತಂದ್ರೆ ಅವರಿಗೂ ನೀರಿನ ಸಮಸ್ಯೆ ಆಗಿದೆ, ಹೋಗಲೇಬೇಕು. ಇದು 100% ಸ್ಟೇಟ್ಮೆಂಟ್ ಬೆಸ್ಟ್ ಆಗಿದೆ. ಸೊ 2ನೇದು ಸರಿಯಾಗತ್ತೆ, ಅಡಕವಾಗತ್ತೆ. ಅರ್ಥ ಆಯ್ತಲ್ಲ ಇದು ಹೇಗೆ ಆಗತ್ತೆ ಅಂತೇಳಿ? ಕ್ವಶನ್ ರಿಲೇಟ್ ಆಗತ್ತೆ ಅಂತ. ಇದಕ್ಕೆ ಸಂಬಂಧ ಇಲ್ಲ, ಹಳೇದು ಕರೆದಕ್ಕೆ ನಮಗೂ ಈಗಲೂ ಸಂಬಂಧ ಇಲ್ಲ. ಬಟ್ ಈಗ ಏನಾಗುತ್ತೆ, ಅವ್ರು ಕರೆದಿದ್ದಾರೆ ಅಂತಂದರೆ ಎಲ್ಲರಿಗೂ ಸಮಸ್ಯೆ ಇದೆ, ಹೋಗ್ತಾರೆ. ನಮ್ಮ ಅಸಂಪ್ಷನ್ ಅಲ್ಲ, ಅದು ಸ್ಟೇಟ್ಮೆಂಟ್ ಬೇಸ್ಡ್. ನೆಕ್ಸ್ಟ್ ಏನು ಹೇಳ್ರಿ? ನೆಕ್ಸ್ಟ್ ಸ್ಟೇಟ್ಮೆಂಟು, ದ ಮುನ್ಸಿಪಲ್ ಕಾರ್ಪೊರೇಷನ್ ಅಡ್ವೈಸ್ಡ್ ಆಲ್ ದ ಪೀಪಲ್ ಲಿವಿಂಗ್ ಇನ್ ದ ಶಾಂತೀಸ್ ಅಲಾಂಗ್ ದ ಬೀಚಸ್ ಟು ಮೂವ್ ಟು ಹೈಯರ್
ಪ್ಲೇಸಸ್ ಡ್ಯೂರಿಂಗ್ ದ ಮಾನ್ಸೂನ್ ಅಂತಂದರೆ ಸಮುದ್ರ ತೀರದ ಗುಡಿಸಲುಗಳಲ್ಲಿ ವಾಸಿಸುವ ಜನರು ಮಳೆಗಾಲದಲ್ಲಿ, ಅಂದರೆ ಶಾಂಟೀಸ್ ಅಂದ್ರೇನು, ಗುಡಿಸಲು ಆಗ್ತಾ ಇರ್ತವಲ್ಲ ಅವು. ಈಗ ಎಲ್ಲೋಯ್ತು ಕರ್ಸರೇ ಮರ್ತೈತಲ್ಲ, ಹಾಂ ಓಕೆ. ಸಮುದ್ರ ತೀರದ ಗುಡಿಸಲುಗಳಲ್ಲಿ ವಾಸಿಸುವ ಜನರು ಮಳೆಗಾಲದಲ್ಲಿ ಎತ್ತರ ಪ್ರದೇಶದಲ್ಲಿ ಸ್ಥಳಾಂತರಿಸುವಂತೆ ಮಹಾನಗರ ಪಾಲಿಕೆ ಏನು ಮಾಡಿದೆ, ಸಲಹೆಯನ್ನು ನೀಡಿದೆ. ನೋಡ್ರಿ, ಶಾಂಟೀಸ್ ಅಂತಂದರೆ ಗುಡಿಸಲು. ಈ ಥರ ವೊಕ್ಯಾಬ್ಯುಲರಿಗಳನ್ನು ನಾನು ಇಂಗ್ಲೀಷ್ ಬ್ಯಾಚಲ್ಲಿ ಮಾಡ್ತಾ ಇದ್ದೇನೆ, ನೀವು ಕೇಳಬೇಕು. ಆ್ಯಕ್ಚುಲಿ ಕನ್ನಡದಾಗ ಅಟೆಂಡ್ ಮಾಡೋದಕ್ಕಿಂತ ಕ್ವಶನ್ಗಳನ್ನು ನೀವು ಇಂಗ್ಲೀಷಲ್ಲಿ ಅಟೆಂಡ್ ಮಾಡೋದ್ರಿಂದ ನಿಮ್ಮ ನಾಲೆಡ್ಜು, ನಿಮ್ಮ ಅನಾಲಿಟಿಕಲ್ ಸ್ಕಿಲ್ ಮತ್ತು ಏನಾಗುತ್ತೆ, ನೀವು ಎಕ್ಸಾಮಲ್ಲಿ ಹೆಚ್ಚು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗೋದು ಇಂಗ್ಲೀಷಲ್ಲಿ ಅಟೆಂಡ್ ಮಾಡೋದ್ರಿಂದನೇ. ನೀವು ಹೆಚ್ಚು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿ ಅಟೆಂಡ್ ಮಾಡೋದನ್ನು ಕಲೀರಿ. ಯಾಕಂತಂದರೆ ಕನ್ನಡದಲ್ಲಿ ಸ್ವಲ್ಪ ಕ್ಲಿಷ್ಟವಾಗ್ತಾ ಹೋಗುತ್ತೆ ನಿಮಗೆ. ಬೇರೆ ಮ್ಯಾಥ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಬೇರೆ ಕ್ವಶನ್ ಇರ್ಬೋದು, ಟಫ್ ಆಗ್ತಾ ಹೋಗುತ್ತೆ. ಈಗ ನಿಮಗೆ ರ್ಯಾಂಕಿಂಗ್ ಚಾಪ್ಟರ್ ಇರ್ಬೋದು, ಅಥವಾ ಬ್ಲಡ್ ಆ್ಯಂಡ್ ರಿಲೇಷನ್ ಬರುತ್ತಲ್ವ, ಅವನು ಇವನ ಅಪ್ಪ, ಅವನು ಇವನ ಮಗ ಅಂತ, ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನೀವು ಅದೇ ಇಂಗ್ಲೀಷಲ್ಲಿ ನೋಡ್ರೆ, ಹಿ ಇಸ್ ದ ಫಾದರ್ ಆಫ್ ಹಿಸ್ ಎ, ಬಿ ಇಸ್ ದ ಫಾದರ್ ಆಫ್ ಸಿ. ಸ್ಟೇಟ್ಮೆಂಟ್ ಇದರಲ್ಲಾದರೆ ಹಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ, ಈ ಥರ ಬಿದ್ದುಬಿಡುತ್ತೆ. ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ನಿಮಗೆ. ಅದೇ ಕನ್ನಡದಲ್ಲಿ ನೀವು ಓದೋದಾದರೆ ಇವನು ಎಯ ಎಡದಿಂದ ಬಲಕ್ಕೆ ನಾಲ್ಕನೆಯವನು ಆಗಿದ್ದಾನೆ, ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ತುಂಬ ಲೆಂತಿ ಆಗಿಬಿಡುತ್ತೆ, ಸ್ವಲ್ಪ ನಿಮ್ಗೆ ಟೈಮ್ ಟೇಕಿಂಗ್ ಆಗುತ್ತೆ. ಸೊ ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡ್ತದನ್ನು ಕಲ್ತ್ಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಆದರೆ ನಿಮಗೆ ಹೆಚ್ಚಿನ ಜನಗಳು ಕನ್ನಡದವ್ರು ಇರೋದ್ರಿಂದ ಆಲ್ಮೋಸ್ಟ್ GD ಎಕ್ಸಾಮ್ಗೆ ಕನ್ನಡದಲ್ಲಿ ಅಟೆಂಡ್ ಮಾಡಿದ್ರೆ ಸಾಕು. ಸೊ ನೋಡ್ಕೊಳ್ಳಿ, ನಾನು ಅದಕ್ಕೆ ಕನ್ನಡದಲ್ಲೇ ಮಾಡ್ತಾ ಇದ್ದೇನೆ. ಕನ್ನಡದಲ್ಲೇ ನಿಮಗೆ ಎಕ್ಸ್ಪ್ಲನೇಷನ್ ಕನ್ನಡದಾಗಿರಲಿ, ಬಟ್ ನೀವು ಎಕ್ಸಾಮ್ ಅಟೆಂಡ್ನ ಇಂಗ್ಲೀಷಲ್ಲಿ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿರಿ, ಹೆಚ್ಚು ಯೂಸ್ಫುಲ್ ಆಗುತ್ತೆ. ನೀವು CGL ಅಂತೂ ಇಂಗ್ಲೀಷಲ್ಲೇ ಮಾಡಬೇಕಲ್ವಾ. ಓಕೆ, ಈ ಕ್ವಶನ್ಗೆ ಏನೀಗ ಅಸಂಪ್ಷನ್ನು, ಗುಡಿಸಲುಗಳಲ್ಲಿ ವಾಸಿಸುವ ಅನೇಕ ಜನರು ನಗರವನ್ನು ಬಿಟ್ಟು ರಾಜ್ಯದ ಬೇರೆಡೆಗೆ ವಲಸೆ ಹೋಗಬಹುದಾ? ಈಗಿಲ್ಲಿ ಇವರು ಸ್ಥಳಾಂತರಗೊಳ್ಳುವಂತೆ ನಗರ ಪಾಲಿಕೆ ಸಲಹೆ ನೀಡಿದೆ ಅಂತಂದ್ರೆ ಅವ್ರು ಯಾರು ಊರೇ ಬಿಟ್ಟು ಹೋಗ್ತಾರೆ, ರಾಜ್ಯನೇ ಬಿಟ್ಟು ಹೋಗ್ತಾರ? ಇದು ಯಾವ ಥರ ಲಾಜಿಕ್ ಇದೆ? ಮೆನಿ ಪೀಪಲ್ ಲಿವಿಂಗ್ ದ ಶಾಂಟೀಸ್ ಮೇ ಲೀವ್ ಸಿಟಿ ರಿಯಾಲೋಕೇಟ್ ದೆಮ್ಸೆಲ್ಸ್ ಟು ದ ಎಲ್ಸ್ವೇರ್ ಇನ್ ದ ಸ್ಟೇಟ್ನೇ ಬಿಟ್ಟು ಹೋಗ್ಲಿಕ್ಕೆ ಅವ್ರು ಏನಾರು ತಲೆ ಕೆಟ್ಟಿದೆ ಜನಕ್ಕೆ? ನೀವು ಯಾರು ಜನ ಸ್ವಲ್ಪ ಇದು ಪ್ರವಾಹ ಬರುತ್ತೆ, ಸ್ವಲ್ಪ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅಂತಂದ್ರೆ ನೀವು ರಾಜ್ಯನೇ ಬಿಟ್ಟು ಹೋಗ್ತೀರಾ? ಇದು ಯಾವ ಥರ ಸ್ಟೇಟ್ಮೆಂಟ್? ಮೆಜಾರಿಟಿ ಆಫ್ ದ ಪೀಪಲ್ ಲಿವಿಂಗ್ ಇನ್ ದ ಶಾಂಟೀಸ್ ಅಲಾಂಗ್ ದ ಬೀಚ್ ಮೇ ಟ್ರೈ ಟು ಅಲೋಕೇಟ್ ಹೈಯರ್ ಪ್ಲೇಸಸ್ ಇಂದ. ಇದು ಸರಿ ಆಗುತ್ತಲ್ವಾ? ಗುಡಿಸಲುಗಳಲ್ಲಿ ವಾಸಿಸುವ ಹೆಚ್ಚಿನ ಜನರು ಮಳೆಗಾಲದಲ್ಲಿ ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಗೊಳಿಸಲು ಪ್ರಯತ್ನಿಸಬಹುದು, ಹೌದಲ್ವಾ? ಅವರು ಹೇಳಿದ್ದಾರೆ ಮಳೆಗಾಲದಲ್ಲೆಲ್ಲ ನೀರು ತುಂಬತ್ತೆ, ಮೇಲೆ ಹೋಗಿ ಅಂತ. ಸೊ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಮುಳುಗೋಗ್ಲಿಕ್ಕೆ ಇಷ್ಟಪಡ್ತಾರೆ, ಮೇಲೆ ಹೋಗ್ತಾರೆ. ಈಗ ಇದು 100% ಆಗಿ ಸ್ಟೇಟ್ಮೆಂಟ್ ಬೇಸ್ಡೇ. ಇದ್ರ ನಮ್ಮದು ಇಂಡೈರೆಕ್ಟ್ ಅಸಂಪ್ಷನ್ ಏನಿಲ್ಲ. ಮಳೆ ಬರ್ತದೆ ಅಂತಂದ್ರೆ ಅವ್ರು ಪ್ರಯತ್ನಿಸ್ತಾರೆ, ಅಂತಕ್ಕಂದ್ರೆ ಅವ್ರು ಮುಳುಗೋಗ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಇದಕ್ಕೆ ಯಾವ್ದು ಸರಿ ಆಗುತ್ತೆ? ಬಿ ಸರಿ ಆಗತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಏನು? ಕರಾವಳಿಗೆ ಚಂಡಮಾರುತ ಅಪ್ಪಳಿಸುವುದನ್ನು ಗಮನದಲ್ಲಿಟ್ಟುಕೊಂಡು ಕರಾವಳಿಯುದ್ದಕ್ಕೂ ವೈರ್ಲೆಸ್ ಸಂವಹನ ವ್ಯವಸ್ಥೆಯನ್ನು ಸ್ಥಾಪಿಸಲು ಜಿಲ್ಲಾಡಳಿತ ಆಧರಿಸಿದೆ. ದ ಡಿಸ್ಟ್ರಿಕ್ಟ್ ಅಥಾರಿಟಿ ಹ್ಯಾಸ್ ಡಿಸೈಡೆಡ್ ಟು ಸೆಟ್ ಅಪ್ ವೈರ್ಲೆಸ್ ಕಮ್ಯುನಿಕೇಶನ್ ಅಲಾಂಗ್ ದ ಕೋಸ್ಟ್ ಲೈನ್ ಇನ್ ವೀವ್ ಆಫ್ ದ ಸೈಕ್ಲೋನಿಕ್ ಸ್ಟಾರ್ಮ್ ಹಿಟಿಂಗ್ ದ ಕೋಸ್ಟ್. ಸ್ಟಾರ್ಮ್ ಅಂತಂದ್ರೆ ಏನು? ಚಂಡಮಾರುತ. ಇಲ್ಲಿ ಎಲ್ಲ ಸ್ಟಾರ್ಮ್, ಸ್ಟಾರ್ಮ್ ಅಂತಂದ್ರೆ ಚಂಡಮಾರುತ. ಸೈಕ್ಲೋನಿಕ್ ಸ್ಟಾರ್ಮ್ ಅಂತಂದ್ರೆ ಚಂಡಮಾರುತ ಅಂತ. ಸ್ಟಾರ್ಮ್ ಅಂದರೆ ಮಾರುತ. ಓಕೆನಾ? ಈಗ ಇದು ಅರ್ಥ ಆಯ್ತಲ್ವಾ? ಏನು ಮಾಡಿದೆ, ಕರಾವಳಿಗೆ ಚಂಡಮಾರುತ ಬರ್ತಾ ಇದೆ ಅಂತ ಅವರು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಇದನ್ನ ತಗೊಂಡು, ಮಾಹಿತಿ ತಗೊಂಡು ಗಮನದಲ್ಲಿ ಇಟ್ಕೊಂಡದನ್ನ ಇವ್ರು ಏನು ಮಾಡಿದ್ರೆ, ವೈರ್ ಇರೋದನ್ನು ತೆಗೆದು ವೈರ್ಲೆಸ್ಸನ್ನು ನಾವು ಕಮ್ಯುನಿಕೇಷನ್ ಸಿಸ್ಟಮ್ನ ಹಾಕೋಣ ಟೆಲಿಫೋನಿಗೆಲ್ಲ ಅಂತಂದು ನಿರ್ಧಾರ ಮಾಡಿದ್ದಾರೆ ಅಲ್ವಾ? ಈಗ ನೋಡ್ರಿ, ಮಳೆಗಾಲದಲ್ಲೆಲ್ಲ ಏನಾಗುತ್ತೆ, ಕಮ್ಯುನಿಕೇಷನ್ ಡ್ರಾಪ್ ಆಗ್ಬಿಡುತ್ತೆ. ಏನಾದರೂ ಮಳೆಗಾಲದಲ್ಲಿ ಮರ ಗಿರ ಬಿದ್ದು ಅದು ಇದು ಆಗಿ ಗಾಳಿಗೆಲ್ಲ ಮುರಿದೋಗಿ ಹರಿದೋಗಿ ಅಂತ. ಸೊ ಹಾಗಾಗಿ ವೈರ್ಲೆಸ್ ಅಂದರೆ ಏನೋ ಪ್ರಾಬ್ಲಮೇ ಇರಲ್ಲ. ಸೊ ಅದು ಆ ಥರ ಇದು ಸ್ಟೇಟ್ಮೆಂಟ್ ಹೇಳಿದೆ. ಚಂಡಮಾರುತದಿಂದ ದೂರವಾಣಿ ಸಂವಹನ ವ್ಯವಸ್ಥೆಯು ಸ್ಥಗಿತಗೊಳ್ಳಬಹುದು. ಅದಕ್ಕೋಸ್ಕರನೇ ತಾನೇ ಅವರು ವೈರ್ಲೆಸ್ ತಗೋಬತ್ತಿ ಅಂತ ಹೇಳ್ತಾರೆ. ಅದು ವೈರ್ಲೆಸ್ ತತ್ತಿ ಅಂತ ಹೇಳಿದೆ ನನಗಾಗಿ. ಚಂಡಮಾರುತದಿಂದ ಸಂವಹನ ವ್ಯವಸ್ಥೆ, ದೂರವಾಣಿ ವ್ಯವಸ್ಥೆ ಕಡಿತ ಆಗತ್ತೆ ಅಂತ. ಅದು ಕಡಿತ ಆಗಲ್ಲ ಅಂತಂದ್ರೆ ಇವ್ರೇನಕ್ಕೆ ವೈರ್ಲೆಸ್ ತಗೋಬರ್ತೀವಿ, ಇದು ಆರಾಮ ಹಂಗೆ ಇರಲಿ ಅಂತ ಅಂತಿದ್ರು ಅಲ್ವಾ? ಸೊ ಈ ಸ್ಟೇಟ್ಮೆಂಟ್ ಏನಾಗಿದೆ? ಸರಿಯಾಗಿದೆ. ವೈರ್ಲೆಸ್ ಸಂವಹನ ವ್ಯವಸ್ಥೆಗಳು ಚಂಡಮಾರುತದ ಹೊಡೆತವನ್ನು ತಡೆದುಕೊಳ್ಳಲು ಸಾಮರ್ಥ್ಯ ಹೊಂದಿರಬಹುದು. ಅದಕ್ಕೋಸ್ಕರನೇ ತಾನೇ ತರ್ತಾ ಇರೋದು. ವೈರ್ಲೆಸ್ ವ್ಯವಸ್ಥೆ ಚಂಡಮಾರುತ ಮಾರುತ ಹೊಡೆದ್ರೂ ಕೂಡ ಅದು ತಡ್ಕೊಂಡು ನಮಗೆ ದೂರವಾಣಿಯನ್ನು ತಲುಪಿಸ್ತವೆ, ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಹೆಲ್ಪ್ ಆಗ್ತಾವೆ ಅನ್ನೋದಕ್ಕೋಸ್ಕರನೇ ಇವ್ರು ಏನು ಮಾಡಿದ್ದಾರೆ, ಈ ಇನಿಷಿಯೇಷನ್ನ ಜಾರಿ ಮಾಡಿದ್ದಾರೆ. ಅಂತಂದರೆ ಇಲ್ಲಪ್ಪ ಇದಲ್ಲ ಅಂತ ನಾವು ಸ್ಟೇಟ್ಮೆಂಟ್ ವಿರುದ್ಧವಾಗಿ ಹೋಗ್ಲಿಕ್ಕಾಗತ್ತೆ? ಇಲ್ಲ, ಇದು ಸರಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಎರಡೂ ಕೂಡ ಸರಿಯಾಗಿವೆ. ಯಾವ ಥರ ಇಂಪ್ಲಿಸಿಟ್ ಆಗ್ತದೆ, ಅರ್ಥ ಆಗ್ತಾ ಇದೆ ಅಲ್ವಾ? ನೀವು ಇದೇ ಥರ ನಿಮ್ಮ ಹೆಚ್ಚು ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ
ನಿಮ್ಮ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ನೀವು ಯಾವ ಥರ ಇದನ್ನು ಕ್ವಶನನ್ನು ಅಟೆಂಡ್ ಮಾಡಬೇಕು, ಯಾವ ಥರ ದೃಷ್ಟಿಕೋನದಲ್ಲಿ ಕ್ವಶನನ್ನು ನೋಡಬೇಕು. ಆವಾಗ ನಿಮ್ಮ ಅನಾಲಿಟಿಕಲ್ ಅಥವಾ ರೀಸನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆವಾಗ ನಿಮಗೆ ಈ ಕ್ವಶನನ್ನು ಟ್ಯಾಕಲ್ ಮಾಡ್ತಿದ್ದಾರೆ. ನಾನು ಕೂಡ ಈ ಕ್ವಶನನ್ನು ನಾನು ಸೋರ್ಸ್ ಪ್ರೀವಿಯಸ್ ಇಯರಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇದು ಮಾಡ್ತಾ ಇದ್ದೆ ಬಿಟ್ಟರೆ, ನಾನೇನು ನೋಡಿಕೊಂಡು ಬಂದು ಆನ್ಸರ್ ನೋಡ್ಕೊಂಡು ಬಂದು ಇಲ್ಲೆಲ್ಲ ಆನ್ಸರ್ ನಾನು ಎ ಆನ್ಸರ್ ಅಥವಾ ಬಿ ಆನ್ಸರ್ ಅಂತ ಏನಾದ್ರು ಹಾಕಿದ್ದೀನಿ ಇಲ್ಲಿ? ಇಲ್ಲ ತಾನೆ. ನಾನು ಕೂಡ ಇದನ್ನು ನೋಡಿನೇ ಆನ್ಸರ್ ಮಾಡ್ತಾ ಇರೋದು. ಬಟ್ ನನಗೇನಾಗಿದೆ, ನಾನು ಎಕ್ಸಾಮ್ ಅಟೆಂಡ್ ಮಾಡಿ 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 ನನಗೆ ಪ್ರಾಕ್ಟೀಸ್ ಆಗಿದೆ. ಓಕೆನಾ? ಸೊ ಯಾವ ಆಪ್ಷನನ್ನು ಸರಿ ಅಂತದ್ದು ಮಾಡ್ತಾರೆ, ಯಾವ ಆಪ್ಷನ್ ತಪ್ಪು ಅಂತ ಹೇಳ್ತಾರೆ. ಸೊ ನಾನು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಬಂದು ನಿಮಗೆ ಇಲ್ಲಿ ಯಾವ ಥರ ಸ್ಟೇಟ್ಮೆಂಟ್ ಇದೆ ಅನ್ನೋದ್ರ ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ನೀವು ಸುಮ್ಮನೆ ಈಗ ಹೇಗೆ ಅಂತಂದರೆ, ಈಗ ನಾನು ಎಕ್ಸಾಮಲ್ಲಿ ಮಾಡ್ತೀನಿ, ಕ್ವಶನ್ ಮಾಡ್ತೀನಿ, ಸರ್ ನಂಗೆ ಬರ್ತಾ ಇಲ್ಲ, ನೀವು ಮಾತ್ರ ಮಾಡ್ತೀರಾ, ನೀವು ಹೇಗೆ ಮಾಡ್ತೀರಾ, ನಮಗೆ ಬರ್ತಾ ಇಲ್ಲ ಅಂತಂದರೆ, ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ, ನೀವು ಕಲ್ತಿಲ್ಲ. ಈಗ ನೀವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಆ ಥರ ಯೋಚನೆ ಮಾಡೋ ಥಿಂಕಿಂಗ್ ಕೆಪಾಸಿಟಿ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಯಾವ ಥರ ಯೋಚನೆ ಮೈಂಡ್ ಸೆಟ್ಟನ್ನು ಇಟ್ಕೋಬೇಕು ಅಂತ. ನೀವು ಆ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿರ್ಬೇಕಾಗತ್ತೆ, ಯೋಚನೆ ಮೈಂಡ್ ಸೆಟ್. ಅರ್ಥ ಆಯ್ತಲ್ವಾ? ಸೊ ನೀವು ಅದೇ ಥರ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಂಡಾಗ ಮಾತ್ರ ನಿಮಗೂ ಕೂಡ ಇದೇ ಥರ ಹೊಳೆಯುತ್ತೆ ಆನ್ಸರ್. ಹಾಗಾಗಿ ನೀವು ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದೆ ಹೆಚ್ಚು ಹೆಚ್ಚು ಕ್ವಶನ್ಗಳನ್ನು. ಸೊ ನಿಮಗೂ ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು. ಈಗ ನಾನಾದರೂ ಎಷ್ಟು ಅಂತ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ನಾನು ಅಷ್ಟು ಕ್ವಶನ್ ನೋಡ್ಕೊಬಂದರೆ, ಓ ಈ ಕ್ವಶನಿಗೆ ಇದು ಆನ್ಸರು, ಈ ಕ್ವಶನಿಗೆ ಇದು ಆನ್ಸರ್, ಎಷ್ಟು ಅಂತ ನೆನ್ಪಿಟ್ಕೋಬೇಕಾಗತ್ತೆ? ಕ್ವಶನ್ ನೋಡಿನೇ ನಮ್ಗೆ ಅರ್ಥ ಆಗಬೇಕಲ್ವಾ ಈ ಕ್ವಶನ್ ಸರಿ ಇದೆಯಾ ಅಲ್ವಾ ಅಂತ. ಹಾಗಾಗಿ ನಿಮಗೂ ಆ ಥರ ಹೊಳೆಯುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಹೊಳೆಯುತ್ತೆ. ನೆಕ್ಸ್ಟ್ ಕ್ವಶನ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಟು ಇನ್ವೆಸ್ಟಿಗೇಟ್ ದ ರೀಸೆಂಟ್ ಮಾರ್ಕೆಟ್ ಕ್ರ್ಯಾಶ್. ಇತ್ತೀಚಿನ ಮಾರುಕಟ್ಟೆ ಕುಸಿತದ ಬಗ್ಗೆ ತನಿಖೆ ನಡೆಸಲು ಭಾರತ ಸರ್ಕಾರವು ಜಂಟಿ ಸಮಿತಿಯನ್ನು ನೇಮಿಸಿದೆ. ಇದಕ್ಕೆ ಅಸಂಪ್ಷನ್ ಏನು? ಸಮಿತಿಯ ಸದಸ್ಯರು ತನಿಖೆ ನಡೆಸಲು ಅಗತ್ಯವಿರುವ ಪರಿಣಿತಿಯನ್ನು ಹೊಂದಿರಬಹುದು. ದ ಮೆಂಬರ್ ಆಫ್ ದ ಕಮಿಟಿ ಮೇ ಪೊಸೆಸ್ ರಿಕ್ವಿಸೈಟ್ ಎಕ್ಸ್ಪರ್ಟೈಸ್ ಟು ಕ್ಯಾರಿ ಔಟ್ ಇನ್ವೆಸ್ಟಿಗೇಷನ್. ಅದಕ್ಕೋಸ್ಕರ ತಾನೇ ಅವ್ರನ್ನ ಆಯ್ಕೆ ಮಾಡಿರೋದು. ಅವ್ರ ಪರಿಣಿತಿ ಇಲ್ಲ ಅಂತಂದ್ರೆ ಅವ್ರನ್ನ ಯಾಕೆ ಸಮಿತಿಗೆ ಆಯ್ಕೆ ಮಾಡ್ತಿದ್ರು? ಅವ್ರು ಆಯ್ಕೆ ಮಾಡಿದಾರೆ ಅಂದರೆ ಅವ್ರ ಪರಿಣಿತಿ ಇದೆ ಅಂತ ತಾನೆ. ಪರಿಣಿತಿ ಇಲ್ದಿರೋರನ್ನ ಸರ್ಕಾರ ಆಯ್ಕೆ ಮಾಡುತ್ತಾ? ಸೊ ಸ್ಟೇಟ್ಮೆಂಟು ಸರಿಯಾಗಿದೆ. ಪರಿಣಿತಿ ಇದ್ದವ್ರನ್ನೇ ಆಯ್ಕೆ ಮಾಡೋದು. ಸ್ಟೇಟ್ಮೆಂಟಲ್ಲಿ ಏನು ಹೇಳಿದೆಯೋ ಅದೇ ಇದೆ ಇದರಲ್ಲಿ. ಆಮೇಲೆ ನೆಕ್ಸ್ಟ್. ದ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ರ್ಯಾಶ್ ಮೇ ಡಿಸ್ಟ್ರಾಯ್ ಆಲ್ ದ ಡಾಕ್ಯುಮೆಂಟ್ಸ್ ಬಿಫೋರ್ ದ ಕಮಿಟಿ ಲೇ ದರ್ ಹ್ಯಾಂಡ್ಸ್ ಟು ಆನ್ ದೆಮ್. ದ ಸಮಿತಿಯು ದಾಖಲೆಗಳನ್ನು ವಶಪಡಿಸಿಕೊಳ್ಳುವ ಮೊದಲೇ ಕುಸಿತಕ್ಕೆ ಕಾರಣವಾದವರು ತಮ್ಮ ದಾಖಲೆಗಳನ್ನು ನಾಶಪಡಿಸಬಹುದು. ಅದು ನಮ್ಮ ಇದ್ರ ಪ್ರಕಾರ ಹೌದು ಬಿಡ್ರಿ, ತನಿಖೆ ಮಾಡೋಳಿಕೆ ಮಾಡ್ತಾರೆ ಅಂತೇಳಿ. ಬಟ್ ನಾವಿಲ್ಲಿ ಸ್ಟೇಟ್ಮೆಂಟ್ ವಿರುದ್ಧವಾಗಿ ಹೋಗೋಕ್ಕಾಗತ್ತಾ? ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇಲ್ಲೆಲ್ಲರೂ ಮೆನ್ಷನ್ ಇದೆಯಾ ಅವರು ನಾಶ ಮಾಡ್ತಾರೆ ಹಂಗೆ ಹಿಂಗೆ ಅಂತ? ನಮ್ಮ ಇಂಡೈರೆಕ್ಟ್ ಅಸಂಪ್ಷನ್ ಇದು ಸರಿ, ನಾಶ ಮಾಡ್ಬೋದು, ಯಾರಿಗೆ ಗೊತ್ತು. ಇವ್ರು ತನಿಖೆ ಮಾಡಿದಾರೆ ಅಂತಂದ್ರೆ ತನಿಖೆ ಮಾಡಿಬಿಡ್ತಾರೆ, ನಾಶ ಮಾಡೋಣ ಅಂತೇಳಿ. ಸೊ ಕೆಲವರು ಇಲ್ಲ, ತನಿಖೆ ಆದರೆ ಆಗಲಿ, ನಾವು ಸರಿಯಾಗಿದ್ದೀವಿ, ಅವ್ರು ತಪ್ಪು ಮಾಡಿದಾರೆ ಅಂತ ಯಾರು ಹೇಳಿದಾರೆ? ನಾವು ಸರಿಯಾಗಿದ್ದೀವಿ, ಅದು ಅಚಾನಕ್ಕಾಗಿ ಕ್ರ್ಯಾಶ್ ಆಗಿದೆ, ನಮ್ಮಿಂದ ಏನು ಪ್ರಾಬ್ಲಮ್ ಆದ್ದಲ್ಲ, ನೀವು ತನಿಖೆ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಲೇ ಇರ್ಬೋದು. ಆ ಥರನೂ ಅಸಂಪ್ಷನ್ ಮಾಡ್ಬೋದಲ್ವ? ನಾವು ಹೇಗೆ ಹೀಗೆ ಅವರು ಡೆಸ್ಟ್ರಾಯ್ ಮಾಡ್ತಾರೆ ಅಂತ ಅನ್ಕೋಬೇಕು. ಸೊ ಹಾಗಾಗಿ ಏನಾಗುತ್ತೆ, ಈಗ ಅಸಂಪ್ಷನ್ ತಪ್ಪು. ನಾವು ಏನೇನೋ ಅಸಂಪ್ಷನ್ ಮಾಡಲಿಕ್ಕೆ ಬರಲ್ಲ. ಈಗ ಏನಾಗುತ್ತೆ, 12ಕ್ಕೆ ಯಾವುದೋ ಒಂದು ಮಾತ್ರ ಸರಿ, ಒಂದು ಸರಿ, ಅಂದರೆ ಒಂದು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 13ನೇ ಕ್ವಶನ್ ಏನು? ದ ಮ್ಯಾನೇಜ್ಮೆಂಟ್ ಆಫ್ ದ ಪ್ಯಾಸೆಂಜರ್. ಒಂದು ನಿಮಿಷ, ರೆಕಾರ್ಡ್ ಆಗ್ತಿದೆಯೇನಪ್ಪ? ರೆಕಾರ್ಡ್ ಓಕೆ. ಹಾಂ. The management of the passenger car manufacturing company has decided to reduce its workforce in view of sluggish demand in the market. ಸ್ಲಗ್ಗಿಶ್ ವರ್ಡ್ ಕೂಡ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ ಇಂಗ್ಲೀಷಲ್ಲಿ. ಸ್ಲಗ್ಗಿಶ್ ಅಂತಂದರೆ ಸ್ವಲ್ಪ ನಿಧಾನ, ಬೇಸರ, ಆಲಸ್ಯ ಅನ್ನೋ ಥರನೇ ಸ್ಲಗ್ಗಿಶ್ ಅನ್ನೋದು ಬರುತ್ತೆ. ಓಕೆನಾ? ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿತವನ್ನು ಗಮನದಲ್ಲಿಟ್ಟುಕೊಂಡು ಪ್ರಯಾಣಿಕ ಕಾರು ತಯಾರಿಕಾ ಕಂಪನಿಯು ಏನು ಮಾಡಿದೆ ಅಂತಂದರೆ, ಆಡಳಿತ ಮಂಡಳಿಯ ತನ್ನ ಉದ್ಯೋಗಿಗಳನ್ನು ಸಂಖ್ಯೆಗಳನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ. ಅಂತಂದರೆ ಅವರ ಎಂಪ್ಲಾಯ್ಮೆಂಟನ್ನು ತೆಗಿಬೇಕು ಅಂತ. ಈಗ ನೋಡಿ ಎಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟನ್ನು ಪ್ರೈವೇಟ್ ಸೆಕ್ಟರಲ್ಲಿ ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ಗೌರ್ಮೆಂಟ್ ಜಾಬಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಸ್ಟೇಟ್ಮೆಂಟ್ಗೆ ನಾವು ಸ್ಟಿಕ್ ಆನ್ ಆಗಿ ನಿಲ್ಲೋದಾದರೆ ಏನಾಗುತ್ತೆ, ಸ್ಟೇಟ್ಮೆಂಟಿಗೆ ಅರ್ಥ ಆಯ್ತಲ್ಲ, ಸ್ಟೇಟ್ಮೆಂಟು ಅವರು ಉದ್ಯೋಗಗಳನ್ನ ತೆಗಿತಾ ಇದ್ದಾರೆ ಅಂತಕ್ಕಂದ್ರೆ ಡಿಮ್ಯಾಂಡ್ ಕಡಿಮೆ ಆಗಿದೆ, ಅವ್ರ ಕಂಪ್ನಿ ಲಾಸಲ್ಲಿದೆ, ಸುಮ್ಮನೆ ಯಾಕೆ ಮಾಡೋಣ ಅಂತ. The demand for the cars manufactured by the company may continue be lower in the near future. ಅದಕ್ಕೋಸ್ಕರ ಅಂತ ಅವರು ಯಾರನ್ನ ಎಂಪ್ಲಾಯ್ಗಳನ್ನು ತೆಗೆದದ್ದು. ಫ್ಯೂಚರಲ್ಲಿ ಡಿಮ್ಯಾಂಡ್ ಈಗ ಆಲ್ರೆಡಿ ಕಡಿಮೆ ಆಗಿದೆ, ಫ್ಯೂಚರಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ಮಂಡೇಲಿ ಇಟ್ಕೊಂಡೇ ಅವರು ಏನು ಮಾಡಿದ್ದಾರೆ, ಎಂಪ್ಲಾಯ್ಗಳನ್ನು ತೆಗೆದಿದ್ದಾರೆ. ಫ್ಯೂಚರಲ್ಲಿ ಜಾಸ್ತಿ ಆಗ್ತಿದ್ದಾರೆ, ಎಂಪ್ಲಾಯ್ಗಳನ್ನು ತೆಗಿತಿದ್ದಾರೆ ಅವರು. ಅಂತಂದರೆ ಸ್ಟೇಟ್ಮೆಂಟಲ್ಲಿ ಏನಿದೆ,
ಫ್ಯೂಚರಲ್ಲಿ ಕಡಿಮೆ ಆಗತ್ತೆ ಅನ್ನೋದೇ ಇದೆ, ಅದಕ್ಕೋಸ್ಕರ ತೆಗ್ದಿದ್ದಾರೆ ಅಂತಾನೆ ಇದೆ ಅಲ್ವಾ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಸರಿಯಾಗಿದೆ. ಕಂಪನಿಯು ಕಾರುಗಳ ಬೇಡಿಕೆ ಮುಂದಿನ ದಿನಗಳಲ್ಲಿ ಕಡಿಮೆಯೇ ಇರಬಹುದು, ಅದಕ್ಕೋಸ್ಕರನೇ ಅವರು ತೆಗೆದಿದ್ದಾರೆ. ಅರ್ಥ ಆಯ್ತಾ? ಕಡಿಮೆ ಉದ್ಯೋಗಿಗಳೊಂದಿಗೆ ತನ್ನ ಕಾರ್ಯಾಚರಣೆಯನ್ನು ನಡೆಸಲು ಶಕ್ತವಾಗಬಹುದು. ಹೌದು, ಯಾಕಂದ್ರೆ ಅವ್ರು ತೆಗೆದಿದ್ದಾರೆ ಅಂತಂದರೆ ಕಡಿಮೆ ಉದ್ಯೋಗಿಗಳೊಂದಿಗೆ ಮಾಡಿಸ್ಬೇಕು. ಹೆಚ್ಚಿನ ಉದ್ಯೋಗಿಗಳಿಂದ ಹೆಂಗೆ ಮಾಡಿಸ್ತಾರೆ ಅವರು? ತೆಗೆದ್ಮೇಲೆ ಕಡಿಮೆ ಉದ್ಯೋಗಿಗಳಿಂದನೇ ಮಾಡಿಸ್ಬೇಕು ಮತ್ತೆ, ಇಲ್ಲಾಂದರೆ ತೆಗಿಲೇಬಾರ್ದಿತ್ತು. ಸೊ ಎರಡೂ ಕೂಡ ಸರಿಯಾಗಿದೆ, ಎರಡೂ ಕೂಡ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಅಂತಂದರೆ ಈಗ ಯಾವ್ದು ಸರಿ? ಎರಡೂ ಸ್ಟೇಟ್ಮೆಂಟ್ ಸರಿ. ಅರ್ಥ ಆಯ್ತಲ್ವ ಹೇಗೆ ಟ್ಯಾಕಲ್ ಮಾಡ್ಬೇಕಂತ ಇಂಥ ಕ್ವಶನ್ಗಳನ್ನು? ನೆಕ್ಸ್ಟ್ ಕ್ವಶನ್ನು, the state government has issued notification to the effect that all the coaching classes must register themselves immediately, giving the details of fees, infrastructure, facilities and biodata of teachers. ಎಲ್ಲ ಕೋಚಿಂಗ್ ಸಂಸ್ಥೆಗಳು ತಮ್ಮ ಶುಲ್ಕ, ಮೂಲಸೌಕರ್ಯ ಮತ್ತು ಶಿಕ್ಷಕರ ವಿವರಗಳನ್ನು ಕೂಡಲೇ ನೋಂದಾಯಿಸಿಕೊಳ್ಳಬೇಕೆಂದು ರಾಜ್ಯ ಸರ್ಕಾರವು ಅಧಿಸೂಚನೆಯನ್ನು ಹೊರಡಿಸಿದೆ. ಅರ್ಥ ಆಯ್ತಲ್ವಾ? ಎಲ್ಲ ಕೋಚಿಂಗ್ ಸೆಂಟರ್ಗೆ ಒಂದು ಅಧಿಸೂಚನೆ ಕೊಟ್ಟಿದೆ, ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ರಪ್ಪ ಅಂತ. ಈಗ ಅದಕ್ಕೆ ಇದೇನು ಅಸಂಪ್ಷನ್ ಏನು? ಆಲ್ ದ ಕೋಚಿಂಗ್ ಕ್ಲಾಸಸ್ ವಿಚ್ ಡೋಂಟ್ ಹ್ಯಾವ್ ರಿಕ್ವಿಸೈಟ್ ಇನ್ಫ್ರಾಸ್ಟ್ರಕ್ಚರ್ ಟೀಚರ್ಸ್ ಮೇ ಕ್ಲೋಸ್ ಡೌನ್. ಅಗತ್ಯ ಮೂಲಸೌಕರ್ಯ ಮತ್ತು ಶಿಕ್ಷಕರಿಲ್ಲದ ಕೋಚಿಂಗ್ ಸೆಂಟರ್ಗಳ ಸಂಸ್ಥೆಗಳು ಮುಚ್ಚಲ್ಪಡಬಹುದು. ಹೌದು, ಮತ್ತೆ ಅವರು ಕೋಚಿಂಗು ಟೀಚರ್ ಸಂಸ್ಥೆಗಳು ಏನೂ ಇಲ್ಲದೆ ಇಟ್ಕೊಂಡು ಅವರು ಕೋಚಿಂಗ್ ಮಾಡ್ತಾಯಿರೋರು, ನೆಟ್ಟಿಗೆ ಟೀಚಿಂಗೇ ಮಾಡ್ತಾಯಿರೋರು, ಸುಮ್ಮನೆ ಕೋಚಿಂಗ್ ಸೆಂಟರ್ ಇಟ್ಕೊಂಡಿರೋ ಇದ್ದರಲ್ಲೇ ಇರ್ತಾರೆ. ಇವರಿಗೆ ಸರ್ಕಾರ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಪ್ಪ ಅಂತ ಬಂದರೆ ಇವ್ರ ಹತ್ರ ಏನೂ ಇಲ್ಲದೆ ಅವ್ರು ಎಲ್ಲಿಂದ ಕೊಡ್ತಾರೆ? ಸೊ ಶಟ್ ಡೌನ್ ಆಗಲೇಬೇಕಲ್ವ. ಏನಾದ್ರು ಇದ್ದರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ಏನೂ ಇಲ್ಲ ಅಂತಂದ್ರೆ ಅವ್ರು ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ? ಸೊ ಶಟ್ ಡೌನ್ ಮಾಡಲೇಬೇಕು. ಸೊ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿದೆ. ಸೊ ಇದು ಸರಿ. ನೆಕ್ಸ್ಟ್ ಈ ಆಪ್ಷನ್ ಏನಾಗಿದೆ? ಸರಿ. ಏನು? ಆಲ್ ದ ಕೋಚಿಂಗ್ ಕ್ಲಾಸಸ್ ಮೇ ದೇರ್ಫೋರ್ ಚಾರ್ಜ್ ಯೂನಿಫಾರ್ಮ್ ಫೀಸ್ ಫ್ರಮ್ ಆಲ್ ದ ಸ್ಟೂಡೆಂಟ್ಸ್ ಅಂತಂದರೆ ಏನು? ಸ್ಟೂಡೆಂಟ್ಸ್ ಆಗಿದೆ, ಸ್ಟೂಡೆಂಟ್ಸ್ ಇದು. ಇನ್ನು ಮುಂದೆ ಎಲ್ಲ ಕೋಚಿಂಗ್ ಸಂಸ್ಥೆಗಳು ಎಲ್ಲ ವಿದ್ಯಾರ್ಥಿಗಳ ಸಮಾನ ಶುಲ್ಕವನ್ನು ವಿಧಿಸಬಹುದು, ಎಲ್ಲ ಕೋಚಿಂಗ್ ಸಂಸ್ಥೆಗಳು. ಇದು ಹೆಂಗೆ ಸರಿಯಾಗುತ್ತೆ? ಒಂದು ಕೋಚಿಂಗ್ ಕ್ಲಾಸು ಹೈಯರ್ ಒಳ್ಳೆ ಸೋಫಾ ಗೀಫಾ ಹಾಕಿರ್ಬೋದು, ಇನ್ನೊಂದು ಕೋಚಿಂಗ್ ಕ್ಲಾಸು ಸ್ವಲ್ಪ ಬಡವರ ಬಂದು ಅಂತ ನಂತರ ಏನು ಮಾಡ್ತಾರೆ? ಯೂಟ್ಯೂಬಲ್ಲಿ ಫ್ರೀಯಾಗಿ ಮಾಡ್ಬೋದು ಎಲ್ಲ ಕ್ಲಾಸನ್ನು ಅಲ್ವಾ. ನಾನು ಯೂಟ್ಯೂಬಲ್ಲಿ ಎಲ್ಲ ಫ್ರೀಯಾಗಿ ಮಾಡ್ಬೇಕಂತ ಇದ್ದೀನಲ್ವ, ಹಾಗೆ ಫ್ರೀಯಾಗಿ ಮಾಡ್ಬೋದು. ನಿಮ್ಗೆ ಹೇಗೆ ಅನ್ಕೊತೀರ ನೀವು? ಈ ಕೋಚಿಂಗ್ ಸೆಂಟರು ಸೇಮ್ ಫೀಸನ್ನು ಇದು ಮಾಡುತ್ತೆ ಅಂತ. ಅವರವರು ರಿಕ್ವಿಸೈಟಿ ಅವರವರ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ತಕ್ಕಂತೆ ಫೀಸನ್ನು ಡಿಸೈಡ್ ಮಾಡ್ತಾರೆ. ಆನ್ಲೈನವ್ರು ಕಡಿಮೆ ಮಾಡ್ತಾರೆ, ಆಫ್ಲೈನವರು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಸರಿ ಅಂತ ಹೇಳಲಿಕ್ಕೆ ಬರಲ್ಲ, ಎಲ್ಲವೂ ಸಮ ಫೀಸನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಇಲ್ಲಿ ಯಾರಿಗೆ ಹೇಳಿದ್ದಾರೆ? ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಮಾತ್ರ ಇಲ್ಲಿ ಕೋಚಿಂಗ್ ಸೆಂಟ್ರಿಗೆ ಸರ್ಕಾರ ಹೇಳಿದೆ ಹೊರತು ನಿಮ್ಮ ಫೀಸನ್ನು ಸೇಮ್ ಇಡಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಹಾಗಾಗಿ ನಾವು ಎರಡನ್ನು ಸರಿ ಅನ್ನಲಿಕ್ಕೆ ಬರಲ್ಲ, ಓನ್ಲಿ ಬಿ ಮಾತ್ರ ಸರಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿಗೆ ಮುಗೀತು. 14 ಕ್ವಶನನ್ನು ಇಟ್ಟಿದೆ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಕೂಡ ಮಾಡಿದ್ದೇನೆ, ಅದನ್ನು ಈ ಕ್ಲಾಸಲ್ಲಿ ಮಾಡಿದ್ದಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ. ಈಗ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಕ್ವಶನ್ ಇದು 14 ಕ್ವಶನು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಅಂತಂದರೆ ತೀರ್ಮಾನಗಳು, ನಿರ್ಧಾರ, ಫೈನಲ್ ಡಿಸಿಷನ್ ಏನಿರುತ್ತಲ್ಲ ಅದು, ಆ ಥರದ್ದು. ಈಗ ಇವಿಷ್ಟು ಕ್ವಶನ್ಗಳನ್ನು ನೀವು ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಥಿಂಕಿಂಗ್ ಕೆಪಾಸಿಟಿಯನ್ನು ಬೆಳೆಸ್ಕೋಬೇಕು ಅಂತ ಅರ್ಥ ಆಯ್ತಾನೆ. ನೀವು ಇದೇ ದೃಷ್ಟಿಕೋನದಲ್ಲಿ ಸರ್ಕಾರಕ್ಕೆ ವಿರುದ್ಧವಾಗಿ ಹೋಗಂಗಿಲ್ಲ, ಅಥವಾ ಏನೋ ಅಥಾರಿಟಿಗೆ ವಿರುದ್ಧವಾಗಿ ಹೋಗಂಗಿಲ್ಲ. ನೀವು ಪಾಸಿಟಿವ್ ಥಿಂಕನ್ನು ಇಟ್ಕೋಬೇಕು. ನೀವು ಯಾವಾಗಲೂ ಗೌರ್ಮೆಂಟ್ಗೆ ಲಾಭದಾಯಕವಾಗಿರೋ ಥಾಟನ್ನೇ ಇಟ್ಕೋಬೇಕು. ಹಾಗೆ ಮತ್ತೊಂದೇನು, ಪಾಸಿಟಿವ್, ನೆಗೆಟಿವ್ ನಾವು ಹೊಡೆದಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಥರ ಮಾಡೋಂಗಿಲ್ಲ. ಯಾವಾಗಿದ್ರೂ ಪಾಸಿಟಿವ್ ಆಗಿರಬೇಕು. ಈ ಒಂದು ಕಾನ್ಸೆಪ್ಟನ್ನು ಇರಬೇಕು. ಮತ್ತು ಡೈರೆಕ್ಟಾಗಿ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದಾರ ಅದನ್ನು ಮಾತ್ರ ನೀವು ನಿಮ್ಮ ಅನುಮಾನವನ್ನು ಮಾಡಬೇಕು. ಅದ್ರ ಬೇಸ್ ಮೇಲೆ ಅನುಮಾನನೇ 100% ಸ್ಟೇಟ್ಮೆಂಟಲ್ಲಿ ಬರೆದಿದ್ದು ಮಾತ್ರ ಹೇಳಬೇಕು ಅಂತಿಲ್ಲ. ಸ್ಟೇಟ್ಮೆಂಟಲ್ಲಿ ಬರೆದಿದ್ದನ್ನು ಮಾತ್ರ ಹೇಳೋದು ಅದು ಕನ್ಕ್ಲೂಷನಲ್ಲಿ. ಆದರೆ ಅನುಮಾನದಲ್ಲೇನೋ ಸ್ಟೇಟ್ಮೆಂಟಲ್ಲಿ ಬರೆದಿದ್ದೆ ಅಂತಾರಲ್ಲ, ಬಟ್ ಅದು ಸ್ಟೇಟ್ಮೆಂಟಲ್ಲಿ ಎರೆಕ್ಟಾಗಿರುವಂತಹ ಒಂದು ಅನುಮಾನ ಆಗಿರಬೇಕು. ಇಂಡೈರೆಕ್ಟಾಗಿ ನಾವು ಹಿಂಗೆ ಅನ್ಕೋಬಹುದು ಅನ್ನೋ ಥರ ಇಂಡೈರೆಕ್ಟ್ ಆಗಿರುವಂಥದ್ದಾಗಿರಬಾರ್ದು. ಅದು ಈ ಮೊದಲು ಸರಿ ಮಾಡ್ತಿದ್ರು ಆ ಥರದ ಇಂಡೈರೆಕ್ಟ್ ಅನ್ನುವ, ಈಗ ಏನು ಮಾಡ್ತಾರೆ? ತಪ್ಪು ಮಾಡ್ತಿದ್ದಾರೆ. ಹಾಗಾಗಿ ನೀವು ಅರ್ಥ ಆಯ್ತಲ್ವ? ಈ ಥರ ಒಂದು ಮೈಂಡ್ ಸೆಟ್ಟಲ್ಲೇ ಕ್ವಶನನ್ನು ಟ್ಯಾಕಲ್ ಮಾಡಬೇಕು. ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ ಅಂತಂದ್ರು ಅಸಂಪ್ಷನ್ ಮೇಲೆ 1 ರಿಂದ 2 ಕ್ವಶನ್ ಬರುತ್ತೆ. ಟೋಟಲ್ ಚಾಪ್ಟರ್ ಮೇಲೆ 4 ರಿಂದ 5 ಕ್ವಶನ್ ಬಂದೇ ಬರುತ್ತೆ. ಸೊ ರೆಗ್ಯುಲರಾಗಿ ಚಾಪ್ಟರ್ನ ಫಾಲೋ ಮಾಡಿ. ಹೆಚ್ಚು ಅಂತಂದರೆ 6 ರಿಂದ 7 ಗಂಟೆ ಕ್ಲಾಸ್ ಆಗುತ್ತೆ. 7 ಗಂಟೆ ಕ್ಲಾಸಲ್ಲಿ ನಿಮಗೆ ಬರೀ 7 ಗಂಟೆ ಕೊಡೋದ್ರಿಂದ ನಿಮಗೆ 10 ರಿಂದ 15 ಮಾರ್ಕ್ಸು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಪ್ರೂವ್ ಆಗೋದು ಅಂತಂದರೆ ಇಟ್ ಈಸ್ ಎಕ್ಸ್ಟ್ರಾಡಿನರಿ. ಓಕೆನಾ? ನೀವು ಸೊ ಫಾಲೋ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಸ್ಲೈಡ್ ಹಾಕ್ಬಿಡು. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಕೂಡ ಬರುತ್ತೆ. ಏನೋ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಅಪ್ಡೇಟೆಡ್ ಇದ್ದರೆ ನಿಮಗೆ
ಆ್ಯಕ್ಚುಲ್ ಅಂದರೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಇರುತ್ತೆ. ನನ್ನ ಹತ್ರ ಇರೋ ಕಂಟೆಂಟ್ ಸೋರ್ಸನ್ನು ನೀವು ನೋಡಿರ್ಬೋದು. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾರ ಹತ್ರನೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸ್ಟೇಟ್ ಅಲ್ಲಿ ಕೋಚಿಂಗ್ ಮಾಡ್ತಾ ಇದ್ದಾರಲ್ವ, ಈ ಕಂಟೆಂಟು ನಾನು ಇಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಿಂದಿಯವರು ಅವರು ಇವರು ಇಂಗ್ಲೀಷ್ ಅವರೆಲ್ಲ ಟೀಚಿಂಗ್ ಮಾಡ್ತಾ ಇದ್ದಾರಲ್ವ, ಅವ್ರದ್ದೆಲ್ಲ ಕಂಟೆಂಟನ್ನು ಇರೋ ಬರೋದ್ರಲ್ಲಿ ತೊಗೊಂಬಂದು ನಾನು ಇಟ್ಕೊಂಡಿರೋದು ಇದು. ಇವರು ಸ್ಟೇಟ್ ಅಲ್ಲಿ ಟೀಚ್ ಮಾಡೋರು ಇವರೇ ತಯಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಎಕ್ಸಾಮಲ್ಲಿ 100% ಆಗಿ ಬರುವಂಥ ಅಕ್ಯುರೇಟ್ ಮಾಹಿತಿಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನನ್ನ ಹತ್ರ ಇರೋ ಈ ಥರ ಕಂಟೆಂಟು ಯಾರ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಚಾಲೆಂಜ್ ಬೇಕಾದ್ರೆ ಬೆಟ್ ಕಟ್ತೇನೆ. ಇಷ್ಟೊಂದು ಅಕ್ಯುರೇಟ್ ಮತ್ತು ಕ್ವಾಲಿಟಿ ಕಂಟೆಂಟು ಯಾರ ಹತ್ರನೂ ಸಿಗಲ್ಲ. ಈಗ ನಾನು ಚಾನಲ್ನ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಹೆಚ್ಚಿನ ವ್ಯೂಸ್ಗಳು ಇದೆಲ್ಲ ಕಡಿಮೆ ಬರ್ತಾ ಇರ್ಬೋದು. ಬಟ್ ಆದರೆ ಮುಂದಕ್ಕೆ ನನ್ನ ಕಂಟೆಂಟ್ನ ಕ್ವಾಲಿಟಿ ಸ್ವಲ್ಪ ನಿಧಾನಕ್ಕೆ ಜನಕ್ಕೆ ಅರ್ಥ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಹೆಚ್ಚು ನಿಮಗೆ ಯಾವುದು ಇಂಪ್ರೂವ್ ಆಗುತ್ತೆ, ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ ಬರುತ್ತೆ, ಯಾವ ಕ್ಲಾಸನ್ನು ಕೇಳೋದ್ರಿಂದ ನಿಮಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾದಾಗ ನಿಮ್ಗೇನಾಗುತ್ತೆ, ನೀವು ಆಟೋಮೆಟಿಕ್ಕಾಗಿ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ತೀರಾ. ಅದಕ್ಕಿಂತ ಮೊದಲು ಈಗಲೇ ನೀವು ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಚಾನಲ್ ಗ್ರೋ ಆಗುತ್ತೆ, ನಿಮಗೆ ಹೆಚ್ಚಿನ ಕಂಟೆಂಟ್ಗಳು ಸಿಗತ್ತೆ. ನಮ್ಮ ಚಾನಲು ಸೆಲೆಕ್ಷನ್ ಗ್ರಿಡ್, ಇಲ್ಲಿ ಬರೆಯೋಣ, ಇದೆ ಚಾನಲ್ ಸೆಲೆಕ್ಷನ್ ಗ್ರಿಡ್ ಅಂತ. ಇದನ್ನು ನಾವು ಇದೇನು ನಾನು ದೊಡ್ಡ ಶಿವಲಿಂಗ ಮಾಡಿಬಿಟ್ಟೆ. ದೇವರ ಆಶೀರ್ವಾದ ನೋಡ್ರಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ಸುಮ್ಮನೆ ಕೈಯಲ್ಲಿ ಮೂವ್ ಮಾಡ್ತಾನೆ, ಒಂದು ಲಿಂಗ ಕ್ರಿಯೇಟ್ ಆಯ್ತು ನೋಡಿ. ದೇವರ ಆಶೀರ್ವಾದ ಇದೆ ಹಂಗಾರೆ ಚಾನಲ್ ಮೇಲೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೇನೆ, ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.